ಪ್ರೈಸ್ ದಿ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲ ಸಹೋದರಿಗೂ ನನ್ನ ವಂದನೆಗಳು. ಕಳೆದ ದಿವಸಗಳಿಂದ ನಾವು ಪ್ರಕಟಣೆ ಪುಸ್ತಕವನ್ನು ಅಧ್ಯಯನ ಮಾಡ್ತಾನೆ ಬಂದಿದ್ದೇವೆ. ಅದೇ ರೀತಿಯಲ್ಲಿ ಮುಂದುವರೆದ ಭಾಗವನ್ನು ಇವತ್ತು ಕೂಡ ನಾವು ನಡೆಸುವ ಹಾಗೆ ಕರ್ತನು ಕೃಪೆ ಮಾಡಿದ್ದಾನೆ. ಅದಕ್ಕಾಗಿ ಕರ್ತನಿಗೆ ವಂದನೆ ಹೇಳ್ತಾ ಇದ್ದಾನೆ. ಪ್ರಾರ್ಥನಾ ಪೂರ್ವಕವಾಗಿ ಸಮಯದಲ್ಲಿ ನಾವು ಉಳಿದ ಮುಂದುವರೆದ ಭಾಗವನ್ನು ಧ್ಯಾನ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ಬಂದಿದ್ದೇವೆ. ಕರ್ತನೇ, ಒಳ್ಳೆಯ ಸಮಯಕ್ಕಾಗಿ ನಿನ್ನನ್ನು ಸ್ತುತಿಸಿ ಕೊಂಡಾಡ್ತಾ ಇದ್ದೇವೆ ಸ್ವಾಮಿ. ನಿನ್ನ ಸಾನ್ನಿಧ್ಯ, ನಿನ್ನ ಪ್ರಸನ್ನತೆ ನಮ್ಮ ಜೊತೆಯಲ್ಲಿ ಇರುವುದಕ್ಕಾಗಿ ಸ್ತೋತ್ರ ಕರ್ತನೆ. ನಮ್ಮ ಆರಾಧನೆ ಎಂಬ ಯಜ್ಞವನ್ನು ಅಂಗೀಕಾರ ಮಾಡಿದಿ. ಅದೇ ರೀತಿಯಲ್ಲಿ ಕರ್ತವೆ, ನಿನ್ನ ಜೀವಳ ವಾಕ್ಯಗಳ ಮೂಲಕ ನಮ್ಮೆಲ್ಲರ ಜೊತೆಯಲ್ಲಿ ಕರ್ತನೆ ನೀನು ಮಾತನಾಡಬೇಕಾಗಿ ಕೇಳಿಕೊಡ್ತಾ ಇದ್ದೇವೆ. ನಮ್ಮನ್ನು ತಗ್ಗಿಸಿ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ. ಎಲ್ಲ ಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಿಸ್ತೇವೆ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಪುನರ್ವರ್ತಿ ಎಲ್ಲರಿಗೂ ಯೇಸುವಿನ ಹೆಸರಲ್ಲಿ ನನ್ನ ವಂದನೆಗಳು. ನಾವು ನಿನ್ನೆ ದಿವಸದಲ್ಲಿ ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 8ರಿಂದ 11ನೇ ವಾಕ್ಯವನ್ನು ಧ್ಯಾನಿಸ್ತಾ ಇದ್ದೇವೆ. ಅಂದರೆ 7 ಸಭೆಗಳಲ್ಲಿ 2ನೇ ಸಭೆಯಾದಂಥ ಸ್ಫುರ್ಣ ಸಭೆಯ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೇವೆ ಪ್ರಿಯರೇ. ನಿನ್ನೆ ದಿವಸ ನಾವು ಸ್ಫುರ್ಣ ಸಭೆಗೆ ಸಂಬಂಧವಾಗಿ ಅನೇಕ ಸಂಗತಿಗಳನ್ನು ನಾವು ಕಲಿತುಕೊಂಡೆವು. ಸ್ಫುರ್ಣ ಸಭೆಯು ಅಂದರೆ ಒಂದು ಕಿರೀಟಧಾರಣೆಯಾದ ಸಭೆಯಾಗಿದೆ. ಮಾತ್ರವಲ್ಲ, ಸ್ಫುರ್ಣ ಎಂಬುದಾಗಿ ಹೇಳುವಾಗ ಪರಿಮಳ ಅಥವಾ ಸುವಾಸನೆ ಎಂಬುದಾಗಿ ಅರ್ಥ ಬರುತ್ತದೆ. ಅಂದರೆ ಸ್ಫುರ್ಣ ಎಂಬಂಥ ಒಂದು ಪದವನ್ನು ಕನ್ನಡಕ್ಕೆ ನಾವು ಅನುವಾದ ಮಾಡುವಾಗ ಸಿಗುವಂಥ ಒಂದು ಶಬ್ದ ನಮಗೆ ಅದು ಪದ ರಕ್ತಬೋಳ ಎಂಬುದಾಗಿ. ರಕ್ತಬೋಳ ಎಂಬುದಾಗಿ ಹೇಳಬೇಕಾದ್ರೆ ಅರೇಬಿಯ ದೇಶದಲ್ಲಿ ಸಿಗುವಂಥ ಒಂದು ಮರದಿಂದ ಸಿಗುವಂಥ ಒಂದು ಅಂಟಾಗಿದೆ. ಆ ಅಂಟಿನಿಂದ ಅವರು ಸುಗಂಧ ದ್ರವ್ಯಗಳನ್ನು ಅವರು ಉತ್ಪತ್ತಿ ಮಾಡ್ತಾ ಇದ್ದರು ಪ್ರಿಯರೇ. ಇಲ್ಲಿ ನಾನು ನಿನ್ನೆ ದಿವಸ ಅನೇಕ ಸಂಗತಿ ಕಲಿತೆವು. ಪೊಲಿಕರ್ಪೋ ಎಂಬಂಥ ಸಭಾಪಾಲಕನ ಕುರಿತು 40 ವರ್ಷ ಈ ಸಭೆಯ ಸಭಾಪಾಲನೆ ಅಂತ ಮಾಡಿದರು. ಕೊನೆಗೆ ರಕ್ತ ಸಾಕ್ಷಿಯಾಗಿ ಅವರು ಸತ್ತು ಹೋದರು ಎಂಬುದಾಗಿ ಕೂಡ ನಿನ್ನೆ ದಿವಸ ನಾವು ಕಲಿತಿದ್ದೇವೆ. ಇವತ್ತು ಮುಂದುವರೆದ ಭಾಗ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. ನಾವು ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 8ರಿಂದ 11ನೇ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ, ಓದಿಕೊಳ್ಳೋಣ. ಸ್ಮುರ್ಣದಲ್ಲಿರುವ ಸಭೆಯ ದೂತನಿಗೆ ಬರೆ, ಸತ್ತವನಾಗಿದ್ದೇನು, ಜೀವಿತನಾಗಿ ಬಂದ ಆದ್ಯಂತನು ಹೇಳುವುದೇನೆಂದರೆ, ನಾನು ನಿನ್ನ ಸಂಕಟವನ್ನು ನಿನ್ನ ಬಡತನವನ್ನು ಬಲ್ಲೆನು. ಆದರೂ ನೀನು ಐಶ್ವರ್ಯವಂತನೇ. ಇದಲ್ಲದೆ ತಮ್ಮನ್ನು ಯಹೂದ್ಯರೆಂದು ಹೇಳಿಕೊಳ್ಳುವವರು ನಿನ್ನ ವಿಷಯವಾಗಿ ದೂಷಿಸುವುದನ್ನು ಬಲ್ಲೆನು. ಅವರು ಯಹೂದ್ಯರಲ್ಲ, ಸೈತಾನನ ಸಮಾಜದವರಾಗಿದ್ದಾರೆ. ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ಹೀಗೋ ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಕ್ಕೆ ಹಾಕುವುದಕ್ಕಿದ್ದಾನೆ. ಮತ್ತು 10 ದಿನಗಳ ತನಕ ನಿಮಗೆ ಸಂಕಟವಿರುವುದು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜಯಮಾಲೆಯನ್ನು ಕೊಡುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿ ಉಳ್ಳವನು ಕೇಳಲಿ. ಜಯ ಹೊಂದುವವನಿಗೆ 2ನೇ ಮರಣದಿಂದ ಕೇಡಾಗುವುದೇ ಇಲ್ಲ. ನಾವು ನಿನ್ನೆ ದಿವಸ 8ನೇ ವಾಕ್ಯ ಅಂದರೆ ಸತ್ತು ಜೀವಿತನಾದಂಥ ಆದ್ಯಂತನು ಅಂದರೆ ಆದಿಯು ಅಂತ್ಯವೂ ಇಲ್ಲದಿರುವಂತಹ ಕರ್ತನಾದ ಯೇಸು ಸ್ವಾಮಿ ಮಾತಾಡುವಂಥದ್ದನ್ನು ನಿನ್ನೆ ನಾವು ಕಲಿತುಕೊಂಡಿದ್ದೇವೆ. ಅದಕ್ಕೆ ಸಂಬಂಧವಾದ ಅನೇಕ ವಾಕ್ಯಗಳನ್ನು ನಿನ್ನೆ ದಿವಸ ನಾವು ಓದಿ ನಾವು ಧ್ಯಾನ ಮಾಡಿದ್ದೇವೆ. ಇಲ್ಲಿ 8 ಮತ್ತು 8ನೇ ವಾಕ್ಯದಲ್ಲಿ ಆ ರೀತಿಯಲ್ಲಿ ಹೇಳುವುದಾದರೆ 9ನೇ ವಾಕ್ಯದಲ್ಲಿ ಈ ಸಭೆಗೆ ಸಂಬಂಧವಾಗಿ ಅಂದರೆ ಈ ಸಭೆಯ ಒಂದು ಪರಿಸ್ಥಿತಿಗೆ ವಿರೋಧವಾಗಿರುವ ಒಂದು 6 ಸಂಗತಿಗಳ ಕುರಿತು ಕರ್ತನು ಮಾತಾಡೋದನ್ನು ನಾವು ಓದಿದೆವು. ಇಲ್ಲಿ ನಾವು ಕೆಲವು ಸಂಗತಿ ಅಂದರೆ 3 ಸಂಗತಿ ನಿನ್ನೆ ನಾವು ಧ್ಯಾನ ಮಾಡಿದ್ದೇವೆ. ಒಂದನೆಯದು, ನಿನ್ನ ಸಂಕಟವನ್ನು ನಾನು ಬಲ್ಲೆನು. ಎರಡನೇದಾಗಿ, ನಿನ್ನ ಬಡತನ ಬಲ್ಲೆನು. ಮೂರನೇದಾಗಿ, ನೀನು ಐಶ್ವರ್ಯವಂತನೇ. ದೇವರೇನು ಹೇಳ್ತಿದ್ದಾನೆ? ನೀನು ಐಶ್ವರ್ಯವಂತನೇ. ಅದನ್ನು ಕೂಡ ನಾವು ಕಲಿತಿದ್ದೇವೆ. 4ನೇ ಸಂಗತಿ ನಾವು ಮುಗಿಸಲಿಲ್ಲ, ಕಲಿತಾ ಇದ್ದೆವು. ಏನೆಂದರೆ, ತಮ್ಮನ್ನು ಯಹೂದ್ಯರೆಂದು ಹೇಳಿಕೊಳ್ಳುವಂತಹ ಕೆಲವರು ನಿನ್ನನ್ನು ದೂಷಿಸುವಂಥದ್ದನ್ನು ನಾನು ಕಂಡಿದ್ದೇನೆ. ಇವರೇನು ಹೇಳ್ತಿದ್ದಾನೆ? ಯಹೂದ್ಯರು. ಆ ವಾಕ್ಯವನ್ನು ಓದಿ, ಪದವನ್ನು ಓದಿ. 9ನೇ ವಾಕ್ಯದಲ್ಲಿ, ನಾನು ನಿನ್ನ ಸಂಕಟವನ್ನು ನಿನ್ನ ಬಡತನವನ್ನು ಬಲ್ಲೆನು, ಆದರೂ ನೀನು ಐಶ್ವರ್ಯವಂತನೇ. ಇದಲ್ಲದೆ
ತಮ್ಮನ್ನು ಯಹೂದ್ಯರೆಂದು ಹೇಳಿಕೊಳ್ಳುವವರು ನಿನ್ನ ವಿಷಯವಾಗಿ ದೂಷಿಸುವುದನ್ನು ಬಲ್ಲೆನು. ತಮ್ಮನ್ನು ಯಹೂದ್ಯರೆಂದು ಹೇಳಿಕೊಳ್ಳುವವರು ನಿನ್ನ ವಿಷಯದಲ್ಲಿ ದೂಷಿಸುವುದನ್ನು ಬಲ್ಲೆನು. ಅವರು ಯಹೂದ್ಯರಲ್ಲ. ಸಾಕು. ಇಲ್ಲಿ ನಾವು ನಾಲ್ಕನೇ ವಿಷಯವನ್ನು ನೋಡುವಂಥದ್ದು, ತಾವು ಯಹೂದ್ಯರು ಅಲ್ಲದಿದ್ದರೂ ಪುನಃ ಓದಿ ವಾಕ್ಯವನ್ನು. ಇದಲ್ಲದೆ ತಮ್ಮನ್ನು ಯಹೂದ್ಯರೆಂದು ಹೇಳಿಕೊಳ್ಳುವವರು ನಿನ್ನ ವಿಷಯವಾಗಿ ದೂಷಿಸುವುದನ್ನು ಬಲ್ಲೆನು. ಅಂದ್ರೆ ದೇವರು ಯೇಸು ಸ್ವಾಮಿ ಇಲ್ಲಿ ಹೇಳ್ತಾ ಇದ್ದಾನೆ, ಯಹೂದ್ಯರೆಂದು ಹೇಳಿಕೊಳ್ಳುವಂತ ಒಂದು ಗುಂಪು ನಿನ್ನ ವಿಷಯವಾಗಿ ದೂಷಣೆ ಮಾಡ್ತಾ ಇದ್ದಾರೆ. ನಾನು ಯಾವಾಗಲೂ ಹೇಳಿದ್ದೇನೆ, ಹೊರಗಡೆ ಇದ್ದಂಥ ಯಹೂದ್ಯರ ಒಂದು ಗುಂಪಿತ್ತು, ಕಟ್ಟ ಸಂಪ್ರದಾಯವಾದಿಗಳು. ಸಭೆಯ ಒಳಗಡೆ ಬಂದಂಥ ಒಂದು ಗುಂಪಿತ್ತು, ರಕ್ಷಣೆ ಹೊಂದಿ ಒಳಗಡೆ ಬಂದಂಥ ಒಂದು ಗುಂಪಿತ್ತು. ಆ ಗುಂಪು ಒಳಗಡೆ ಬಂದರು, ರಕ್ಷಣೆ ಹೊಂದಿ ಸಭೆಯ ಒಳಗಡೆ ಅವರು ಪರಿಪೂರ್ಣವಾದಂಥ ಮನ ಪರಿವರ್ತನೆ ಅವರಲ್ಲಿ ಆಗಿರಲಿಲ್ಲ. ಅಂದರೆ ಒಂದು ಮಾನಸಾಂತರ ಒಂದು ಅವರಲ್ಲಿ ಇರಲಿಲ್ಲ. ಮಾತ್ರವಲ್ಲ, ಅವರು ಹಿಂದೆ ಬಿಟ್ಟು ಬಂದಂತಹ ಈ ಸಂಪ್ರದಾಯಗಳನ್ನು ಅಥವಾ ಆಚಾರ ವಿಚಾರಗಳನ್ನು ಅವರು ನಡೆಸುವುದಕ್ಕಾಗಿ ಮುಂದಾಗಿದ್ದರು. ಅತೀ ಪ್ರಾಧಾನ್ಯತೆಯನ್ನು ಅವರು ಕೊಡುವಂಥದ್ದು ಆತ್ಮಿಕ ವಿಚಾರಗಳಿಗೆ ಅಲ್ಲ, ಆತ್ಮಿಕವಾದಂಥ ವಿಷಯಗಳಿಗೆಲ್ಲ ಪ್ರಾಧಾನ್ಯತೆ ಕೊಡುವಂಥದ್ದು. ಯೇಸು ಸ್ವಾಮಿ ಒಂದು ಮಾತನ್ನು ಹೇಳಿದ್ದಾನೆ, ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯ 6, 7, 8 ವಾಕ್ಯ ಓದು. ಅದನ್ನೇ ನಾವು ಮತ್ತಾಯ 15, 8, 9ರಲ್ಲಿ ಓದ್ತೇವೆ. ಮಾರ್ಕನ ಸುವಾರ್ತೆ 7 ಅಧ್ಯಾಯ 6, 8 ವಾಕ್ಯ ಓದಿಕೊಳ್ಳೋಣ. ಅದಕ್ಕೆ ಆತನು, ಕಪಟಿಗಳಾದ ನಿಮ್ಮ ವಿಷಯದಲ್ಲಿ ಯೆಶಾಯನು ವಿಹಿತವಾಗಿ ಪ್ರವಾದಿಸಿದ್ದಾನೆ. ಅವನು ಬರೆದದ್ದೇನೆಂದರೆ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ, ಯಾವುದನ್ನು ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದೇ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನು ಅವರು ಬೋಧಿಸ್ತಾ ಇದ್ದಾರೆ. ಮನುಷ್ಯರ ಕಟ್ಟಳೆಗಳು, ಮನುಷ್ಯರು ಆಜ್ಞಾಪಿಸಿದ, ಮನುಷ್ಯರು ಕಲ್ಪಿಸಿದ ಈ ಕಟ್ಟಳೆಗಳನ್ನು ಅವರು ಬೋಧಿಸ್ತಾ ಇದ್ದಾರೆ. ಓಕೆ, ಮುಂದೆ ಓದಿ. ಆದ್ದರಿಂದ ನನಗೆ ಅವರು ಭಕ್ತಿಯನ್ನು ತೋರಿಸುವುದು ವ್ಯರ್ಥ. ಮುಂದೆ ಓದಿ. ನೀವು ದೇವರ ಆಜ್ಞೆಯನ್ನು ಬಿಟ್ಟು ಮನುಷ್ಯರು ಕಲ್ಪಿಸಿದ ಸಂಪ್ರದಾಯವನ್ನು ಹಿಡಿದಿದ್ದೀರಿ. ನೋಡಿ, ದೇವರ ಆಜ್ಞೆ ಬಿಟ್ಟಿದ್ದೀರಿ, ಮನುಷ್ಯರು ಕಲ್ಪಿಸಿದ ಸಂಪ್ರದಾಯ ಹಿಡಿದಿದ್ದೀರಿ. ಮನುಷ್ಯರು ಕಲ್ಪಿಸಿದ ಆ ಒಂದು ಉಪದೇಶವನ್ನು, ಬೋಧನೆಯನ್ನು, ಆಜ್ಞೆಗಳನ್ನು ಬೋಧಿಸ್ತಾ ಇದ್ದೀರಿ. ಹಾಗಾದ್ರೆ ಮನುಷ್ಯ ನಿರ್ಮಿತವಾದ, ಮನುಷ್ಯ ಕಲ್ಪಿತವಾದ ಉಪದೇಶಕ್ಕೆ ಇವರು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದರು. ದೈವಿಕವಾದದ್ದಕ್ಕೆ ಅವರು ಅಷ್ಟು ಪ್ರಾಧಾನ್ಯತೆ ಕೊಡ್ತಾ ಇರಲಿಲ್ಲ. ಯಾವುದು ಪರಲೋಕಕ್ಕೆ ನಮ್ಮನ್ನು ನಡೆಸುತ್ತದೆ, ಯಾವುದು ನಿತ್ಯ ಜೀವ ಕೊಡುತ್ತದೆ, ನಿತ್ಯತ್ವಕ್ಕೆ ಅದು ನಡೆಸುತ್ತದೆ, ಅದರ ಬಗ್ಗೆ ಅವರಿಗೆ ಪ್ರಾಮುಖ್ಯತೆ ಇಲ್ಲ. ಅದಕ್ಕೆ ಅವರು ಪ್ರಾಮುಖ್ಯತೆ ಕೊಡ್ತಾನೆ ಇಲ್ಲ. ಮನುಷ್ಯರಿಂದ ಸಂಪ್ರದಾಯಗಳು ಅಲ್ಲಲ್ಲಿಯ. ನಾನು ಚಿಕ್ಕಂದಿನಿಂದ ಬೆಳೆದು ಒಂದು ಕ್ಯಾಥಲಿಕ್ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಬಂದವನು, ಒಬ್ಬ ಹುಟ್ಟು ಕ್ರೈಸ್ತನಾಗಿದ್ದನು. ಅನೇಕ ಸಲ ನನಗೆ ಹೇಳುವಂತ ನೋಡಿದೆ, ನಮ್ಮ ಹಿರಿಯರಿಂದ ಬಂದದ್ದು ಅಥವಾ ಸಭೆಯಿಂದ ಕೊಡಲ್ಪಟ್ಟಂಥ ಆಜ್ಞೆಗಳು, ಸಭೆಯಿಂದ ಕೊಡಲ್ಪಟ್ಟದ್ದೆಂಬುದಾಗಿ ಯಾವಾಗಲೂ ಹೇಳುತ್ತಿರುವುದನ್ನು ನಾನು ಕೇಳ್ತಾ ಇದ್ದೆ. ಆದರೆ ಈ ಮನುಷ್ಯ ಕಲ್ಪಿತವಾದ ಯಾವ ಉಪದೇಶಗಳು, ಯಾವ ಆಜ್ಞೆಗಳು ನಮಗೆ ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗುವುದು ಅಂತೂ ಇಲ್ಲವೇ ಇಲ್ಲ, ಸಾಧ್ಯವೇ ಇಲ್ಲ. ಅಥವಾ ಆತ್ಮಿಕ ಅನುಭವಕ್ಕೆ ನಮ್ಮನ್ನು ನಡೆಸುವುದಕ್ಕೆ ನಮಗೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ನಾವು ದೈವಿಕವಾದಕ್ಕೆ ಪ್ರಾಮುಖ್ಯತೆ ಕೊಟ್ಟರೆ, ಆತ್ಮಿಕವಾದಕ್ಕೆ ಪ್ರಾಮುಖ್ಯತೆ ಕೊಟ್ಟರೆ ಖಂಡಿತವಾಗಿ ಅದು ನಮ್ಮನ್ನು ಪರಲೋಕ ಕರೆಸಿಕೊಂಡು ಹೋಗುವಂಥದ್ದಾಗಿದೆ. ಹೌದು, ಸತ್ಯ. ವಿರೋಧ ಬರ್ತದೆ, ಮನುಷ್ಯವಾದದಿಂದ ವಿರೋಧ ಬರ್ತದೆ, ಮಾನುಷಿಕದಿಂದ ನಮಗೆ ವಿರೋಧ ಬರ್ತದೆ, ಹಿಂಸೆ ಬರ್ತದೆ, ತೊಂದರೆ ಬರ್ತದೆ. ಅದು 100% ಸತ್ಯ. ಯಾವಾಗ ಆತ್ಮಿಕವಾದಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ತೀರಿ, ದೈವಿಕವಾದಕ್ಕೆ ಹೆಚ್ಚು ಯಾವಾಗ ಪ್ರಾಮುಖ್ಯತೆ ಕೊಡ್ತೀರಿ, ಆವಾಗ ಹಲ್ಲೆಲೂಯ ಮಾನುಷಿಕವಾದದ್ದು ನಿಮಗೆ ವಿರೋಧವಾಗಿ ನಿಲ್ಲುತ್ತದೆ. ಈವನ್ ನಿಮ್ಮ ಕುಟುಂಬದಿಂದಲೇ ವಿರೋಧಗಳು ಬರಬಹುದು, ನಿಮ್ಮ ಬಂಧು ಬಳಗದವರಿಂದಲೇ ನಿಮಗೆ ವಿರೋಧವಾಗಿ ಬರಬಹುದು, ಸಭೆಯ ಒಳಗಿಂದಲೇ. ಅಂದರೆ ಕೆಲವೊಂದು
ಸರಿಯಾದಂಥ ಒಂದು ಮನಪರ್ತನೆ ಇಲ್ಲದ್ದು ಇರುತ್ತದೆ. ವಾಕ್ಯದಲ್ಲಿ ದೃಢವಾಗಿ ನಿಲ್ಲದ್ದು ಕೆಲವೊಂದು ಇರ್ತದೆ. ಅವೆಲ್ಲವೂ ನಿಮಗೆ ವಿರೋಧವಾಗಿ ಬರ್ತದೆ, ವಿರೋಧವಾಗಿ ನಿಲ್ಲುತ್ತದೆ. ಯಾವಾಗಲೂ ಯೋಚನೆ ಮಾಡಬೇಕು. ಎರಡು ಗುಂಪಿದೆ ಸಭೆಯ ಒಳಗಡೆ, ಒಂದು ಆತ್ಮಿಕವಾದ ಗುಂಪು, ಒಂದು ಶಾರೀರಿಕವಾದಂಥ ಗುಂಪು. ಇನ್ನೊಂದು ವಿಷಯ ಇರ್ತೇನೆ. ಈಗ ನಾನು ನಮ್ಮ ಸಭೆ ಬಗ್ಗೆನೇ ಮಾತಾಡ್ತೇನೆ, ಬೇರೆ ಸಭೆಯವರ ಬಗ್ಗೆ ಅದು ಬೇಡ. ಬೇರೆ ಅನೇಕ ಸಭೆಗಳು ಉಂಟು ಲೋಕದಲ್ಲಿ. ಈ ಲೋಕದಲ್ಲಿ ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದುವಾಗ, ರಕ್ಷಣೆ ಹೊಂದಿ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ನೀರಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಳ್ಳುವಾಗ ಆ ವ್ಯಕ್ತಿ ಯೇಸು ಕ್ರಿಸ್ತನ ಭೂಲೋಕದಲ್ಲಿರುವ ಸಾರ್ವತ್ರಿಕ ಸಭೆಯ ಸದಸ್ಯನಾಗುತ್ತಾನೆ. ಅಲ್ಲಲ್ಯ, ಅಥವಾ ಕ್ರಿಸ್ತನ ದೇಹದ ಅಂಗವಾಗಿ ಮಾರ್ಪಡುತ್ತಾನೆ. ಆತನು ಆತ್ಮಿಕವಾಗಿ ಬೆಳೆಯುವುದಕ್ಕಾಗಿ ಬೆತೆಲ್ ಚರ್ಚಿಗೆ ಬರುತ್ತಾನೆ. ಅಲ್ಲಲ್ಯ, ಆತ್ಮಿಕ ಬೆಳೆಯುವುದು, ಅಥವಾ ಇನ್ನು ಯಾವುದೋ ಸಭೆಗಳು ಅನೇಕ ಉಂಟು. ಆತನು ಆತ್ಮಿಕ ಬೆಳೆಯುವುದಕ್ಕಾಗಿ ಸಭೆಗೆ ಆತನು ಹೋಗುತ್ತಾನೆ. ಆರಾಧನೆಗಾಗಿ, ಭಕ್ತಿ ವೃದ್ಧಿಗಾಗಿ, ಸಹೋದರ ಅನ್ಯೋನ್ಯತೆಗಾಗಿ, ರೊಟ್ಟಿ ಮುರಿಯುವುದಕ್ಕಾಗಿ, ಉಪದೇಶದಲ್ಲಿ ಬೆಳೆಯುವುದಕ್ಕಾಗಿ, ಆತನು ಆತ್ಮಿಕವಾಗಿ ಬೆಳೆಯುವುದಕ್ಕಾಗಿ ಸಭೆಗೆ ಹೋಗುತ್ತಾನೆ. ಈಗ ಇಲ್ಲಿ ನಾವು ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೇನೆ. ಯೇಸು ಕ್ರಿಸ್ತನು ಬರುವಾಗ ಸಮಯದಲ್ಲಿ ನೋಡಿ, ಯೇಸು ಕ್ರಿಸ್ತನು ಬರುವಾಗ ಎರಡು ಗುಂಪುಗಳನ್ನು ಆತ ನೋಡ್ತಾನೆ. ಒಂದು ಆತ್ಮಿಕವಾದದ್ದು, ಒಂದು ಪ್ರಾಕೃತಿಕವಾದದ್ದು ಅಥವಾ ಶಾರೀರಿಕವಾದದ್ದ ಎರಡು ಗುಂಪುಗಳು ಯಾವಾಗ ಸಭೆಯಲ್ಲಿರ್ತದೆ. ಈಗ ಬೆತೆಲ್ ಸಭೆಗಾಗಿ ಆತನು ಬರುವಾಗ, ಅಂದರೆ ಬೆತೆಲ್ ಸಭೆಗಾಗಿ ಅಲ್ಲ, ಇಡೀ ಸಾರ್ವತ್ರಿಕ ಸಭೆಗೆ ಬರ್ತಾನೆ. ನಾವು ಎಣಿಸಬಹುದು ಬೆತೆಲ್ ಸಭೆಯಲ್ಲಿರುವಂಥ 100 ಜನರು ಎತ್ತಲ್ಪಡುತ್ತಾರೆ, ರ್ಯಾಪ್ಚರ್ ಆಗ್ತಾರೆ ಎಂಬುದಾಗಿ ನಾವು ಯೋಚನೆ ಮಾಡಬಹುದು. ಅಲ್ಲಲಿಯ ಸಾಧ್ಯವಿಲ್ಲ. ಅಲ್ಲಲಿಯ ಆತ್ಮಿಕವಾದಂಥ ಒಂದು ಗುಂಪನ್ನು ಇಡೀ ಭೂಲೋಕದಿಂದ ಆತನು ಎತ್ತುವುದಕ್ಕೆ ಹೋಗುತ್ತಾನೆ. ಕೆಲವೊಬ್ಬರು ಕೈ ಬಿಡಲ್ಪಡ್ತಾರೆ. ಬೆತೆಲ್ ಸಭೆಯಲ್ಲಿ ಆಗಿರಬಹುದು, ಇನ್ನು ಯಾವುದು ಸೋನ್ಸೋ ಸಭೆಯಲ್ಲಿದ್ದವರು, ಅನೇಕರು ರಕ್ಷಣೆ ಹೊಂದಿ ದೀಕ್ಷಾ ತೆಗೆದುಕೊಂಡವರು ಕೈ ಬಿಡಲ್ಪಡುತ್ತಾರೆ. ಇದು ಸತ್ಯ. ನಾವು ಮತ್ತಾಯ ಸುವಾರ್ತೆ 13ನೇ ಅಧ್ಯಾಯ 49ನೇ ವಾಕ್ಯ, 48-49 ವಾಕ್ಯ ಓದಿಕೊಳ್ಳೋಣ. ಅದು ತುಂಬಿದ ಮೇಲೆ ಅದನ್ನು ದಡಕ್ಕೆ 49. ಹಾಗೆಯೇ ಯುಗದ ಸಮಾಪ್ತಿಯಲ್ಲಿ ಆಗುವುದು. ದೇವದೂತರು ಹೊರಟು ಬಂದು ನೀತಿವಂತರೊಳಗಿಂದ ಕೆಟ್ಟವರನ್ನು ಬೇರೆ ಮಾಡಿ. ಯಾರ ಒಳಗಿಂದ? ನೀತಿವಂತರೊಳಗಿಂದ, ಸಭೆಯ ಒಳಗಿಂದ, ಲೋಕದೊಳಗಿಂದ ಅಲ್ಲ, ಲೋಕದ ಒಳಗಿಂದಲ್ಲ, ಸಭೆಯ ಒಳಗಿಂದ, ನೀತಿವಂತರ ಒಳಗಿಂದಲೇ. ಏನ್ ಮಾಡ್ತಾನೆ ಆತನು? ಕೆಟ್ಟವರನ್ನು ಬೇರೆ ಮಾಡಿ. ಕೆಟ್ಟವರನ್ನು ಬೇರೆ ಮಾಡ್ತಾನೆ. ಯಾರೊಳಗಿಂದ? ನೀತಿವಂತರೊಳಗಿಂದಲೇ ಕೆಟ್ಟವರನ್ನು ಬೇರೆ ಮಾಡಿ ಅವರನ್ನು ಬೆಂಕಿ ಕೊಂಡದಲ್ಲಿ ಹಾಕುವರು. ಅವರನ್ನು ಬೆಂಕಿ ಕೊಂಡದಲ್ಲಿ ಹಾಕುವ ಸ್ಪಷ್ಟವಾಗಿದೆ ಇಲ್ಲಿ ವಾಕ್ಯ. ಹಾಗಾದ್ರೆ ಇಲ್ಲಿ ಎರಡು ಗುಂಪು ಇದೆ. ಒಂದು ಆತ್ಮಿಕವಾದ ಗುಂಪು ಇರ್ತದೆ ಸಭೆ ಒಳಗಡೆ, ಒಂದು ಶಾರೀರಿಕವಾದ ಗುಂಪು ಇರ್ತದೆ. ಆತ್ಮಿಕವಾದ ಗುಂಪು ಯಾವಾಗಲೂ ಹೃದಯದಲ್ಲಿ ಯೇಸುವನ್ನು ಪ್ರೀತಿ ಮಾಡ್ತದೆ, ಯೇಸುನೊಟ್ಟಿಗೆ ಹೃದಯದಲ್ಲಿ ಅನ್ಯೋನ್ಯತೆ ಬೆಳೆಸುತ್ತೆ, ಆತ್ಮದಲ್ಲಿ ಅನ್ಯೋನ್ಯತೆ ಬೆಳೆಸುತ್ತದೆ. ಹಾಲೆಲೂಯಾ. ಅದು ಯಾವಾಗಲೂ ಸಮರ್ಪಣೆ ಉಳ್ಳದಾಗಿರುತ್ತದೆ, ಸೇವೆಗೋಸ್ಕರವಾಗಿ ಯಾವಾಗಲೂ ಸಿದ್ಧವಾಗಿರುತ್ತದೆ. ಪರಿಶುದ್ಧವಾಗಿ ಆ ಗುಂಪು ಜೀವಿಸುತ್ತದೆ, ನೀತಿಯ ಮಾರ್ಗದಲ್ಲಿ ಜೀವಿಸುತ್ತದೆ. ಆ ಒಂದು ಗುಂಪಿಗೆ ಒಂದು ಒಳ್ಳೆಯ ಸಾಕ್ಷಿ ಇರ್ತದೆ ಭೂಲೋಕದಲ್ಲಿ. ಅದೇ ಪ್ರಾಕೃತಿಕವಾದಂಥ ಇನ್ನೊಂದು ಗುಂಪಿದೆ ಅಲ್ಲ ಸಭೆಯಲ್ಲಿ, ಅದು ರಕ್ಷಣೆ ಹೊಂದಿದೆ, ಅಂದರೆ ಯೇಸುವನ್ನು ಅಂಗೀಕರಿಸಿದೆ, ದೀಕ್ಷಾ ತೆಗೆದುಕೊಳ್ತೇನೆ ಅಂತ ದೀಕ್ಷಾ ತೆಗೆದುಕೊಂಡಿದೆ. ಆದರೆ ಹೃದಯದಲ್ಲಿ ಮಾನಸಾಂತರ ಇಲ್ಲ, ಒಳಗಡೆ ಒಂದು ಪರಿವರ್ತನೆ ಆಗಲಿಲ್ಲ, ಮನ ಪರಿವರ್ತನೆ ಇಲ್ಲ. ಮತ್ತಾಯ 3:8 ಸಾಂಖ್ಯವನ್ನು ಯೋಧರು ನೋಡಿ ಏನು ಹೇಳಿದ? ಮಾನಸಾಂತರವನ್ನು ತೋರಿಸುವಂತ ತಕ್ಕ ಫಲದಿಂದ ನಿಮ್ಮ ಮಾನಸಾಂತರವನ್ನು ತೋರಿಸಿರಿ ಎಂಬುದಾಗಿ ಆತನು ಹೇಳಿದ. ಇವರಿಗೆ ಒಂದು ಸಾಕ್ಷಿ ಇಲ್ಲ. ಇವರು ಕುಡುಕರ ಗುಂಪು ಸೇರಿದೆ ಕುಡಿಯುತ್ತಾರೆ, ಸಿಗರೇಟ್ ಸೇದುವ ಗುಂಪು ಸೇರಿ ಸಿಗರೇಟ್ ಸೇದ್ತಾರೆ, ಕಳ್ಳತನದಲ್ಲಿ ತಂಬಾಕು ಹಾಕುತ್ತಾರೆ. ಅಂದರೆ ಒಂದು ದುಷ್ಟರ ಗುಂಪಿನೊಂದಿಗೆ ಸೇರ್ತಾರೆ, ನೀತಿವಂತರೊಂದಿಗೆ ಬಂತಾ ಇರ್ತಾರೆ. ಸಭೆಗೆ ಬರುವಾಗ ಭಯಂಕರ ಪರಿಶುದ್ಧತೆ, ಕೈ ಜೋಡಿಸಿ ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್. ಇವರಂತೆ ಅವರು ನೋಡುವಾಗ ಇವರಿಗಿಂತ ಪರಿಶುದ್ಧರು ಯಾರು ಇಲ್ಲ ಅಂತ ಯೋಚನೆ ಮಾಡಬೇಕು. ಅನೇಕ ಸಲ ಸಭಾಪಾಲಕರಿಗೆ ಗೊತ್ತಾಗಿರುವುದಿಲ್ಲ, ಸಹ ವಿಶ್ವಾಸಿಗಳಿಗೆ ಇವರು ಹೇಗಿದ್ದೆಂಬುದು ಗೊತ್ತಾಗುವುದಿಲ್ಲ. ಅದು ಒಂದು ತೊಡ್ಕೋಬೇಕು, ನಮ್ಮ ಹೃದಯದ ರಹಸ್ಯ ತಿಳಿದಂತ ಒಬ್ಬ ದೇವರಿದ್ದಾನೆ. 1 Corinthians 4:5, 1 Corinthians 4:5 ವಾಕ್ಯ ಓದಿ.
ಆದುದರಿಂದ ಆ. ಕಾಲಕ್ಕೆ ಮೊದಲು ಯಾವುದನ್ನು ಕುರಿತು ತೀರ್ಪು ಮಾಡಬೇಡಿರಿ. ಆದುದರಿಂದ ಕಾಲಕ್ಕೆ ಮೊದಲು ಯಾವುದನ್ನು ತೀರ್ಪು ಮಾಡಬೇಡ್ರಿ. ಕರ್ತನು ಬರುವ ತನಕ ತಡೆಯಿರಿ. ಕರ್ತನು ಬರುವ ತನಕ ತಡೆಯಿರಿ. ಆತನು ಕತ್ತಲೆಯಲ್ಲಿರುವ ಗುಪ್ತ ಕಾರ್ಯಗಳನ್ನು ಆತನು ಕತ್ತಲೆಯಲ್ಲಿರುವ ಗುಪ್ತ ಕಾರ್ಯಗಳನ್ನು ಬೆಳಕಿಗೆ ತರುವನು. ಬೆಳಕಿಗೆ ತರುವನು. ಹೃದಯದ ಯೋಚನೆಗಳನ್ನು ಪ್ರತ್ಯಕ್ಷಪಡಿಸುವನು. ಹೃದಯದ ಯೋಚನೆಗಳನ್ನು ಪ್ರತ್ಯಕ್ಷಪಡಿಸುವನು. ಆ ಕಾಲದಲ್ಲಿ ಪ್ರತಿಯೊಬ್ಬನಿಗೆ ಬರತಕ್ಕ ಹೊಗಳಿಕೆಯು ಆ ದೇವರಿಂದ ಬರುವುದು. ಕಾಲದಲ್ಲಿ ಪ್ರತಿಯೊಬ್ಬನಿಗೆ ಬರತಕ್ಕ ಹೊಗಳಿಕೆಯು ಕರ್ತನಿಂದಲೇ ಬರುತ್ತದೆ. ಸ್ಪಷ್ಟವಾದ ಮಾತು ಇಲ್ಲಿ ನಾವು ಕಾಣ್ತೇವೆ. ಅನೇಕರು ಆತ್ಮಿಕವಾಗಿ ಕೆಲವೊಬ್ಬರು ಮುಂದಕ್ಕೆ ಹೋಗುವಾಗ ಅವ್ರ ಹಿಂದೆ ಕೇಳಲಿಕ್ಕೆ ನೋಡ್ತಾರೆ. ಯಾರು ಹೊರಗಿನ ಮನುಷ್ಯರಲ್ಲ, ಸಭೆಯ ಒಳಗಿರುವ ಯೋಧ್ಯರೆಂದು ಹೇಳಿಕೊಳ್ಳುವ ಒಂದು ಗುಂಪು, ಅಂದ್ರೆ ಆತ್ಮಿಕರೆಂದು ಹೇಳಿಕೊಳ್ಳುವಂತ ವಿಶ್ವಾಸಿಗಳೆಂದು ಹೇಳಿಕೊಳ್ಳುವ ಒಂದು ಗುಂಪು. ಇದು ನಾನು ಬೆತೆ ಸಭೆ ಬಗ್ಗೆ ಮಾತಾಡುವುದಲ್ಲ, ಸಾರ್ವತ್ರಿಕ ಸಭೆ. ಯೇಸು ಕ್ರಿಸ್ತನ ಭೂಲೋಕದಲ್ಲಿ ಸಾರ್ವತ್ರಿಕ ಸಭೆ ಬಗ್ಗೆ ಮಾತಾಡ್ತಾ ಇದ್ದೇನೆ. ಅಂದ್ರೆ ಸಾರ್ವತ್ರಿಕ ಸಭೆ ಎಲ್ಲ ಸಭೆಗಳು ಬಂತು, ಬಾರ್ನಗಿನ ಎಲ್ಲ ಸಭೆಗಳು ಬಂತು. ಬೆತೆಲ್ ಸಭೆ ಬಂತು, ಎಜಿ ಸಭೆ ಬಂತು, IPC ಸಭೆ ಬಂತು, ಅಥವಾ ನ್ಯೂಲ್ಯಾಸ್ ಸಭೆ ಬಂತು, ಇನ್ಯಾವುದು ಅನೇಕ ಸಭೆಗಳ ಹೆಸರು ಬಂತು. ಎಲ್ಲರೂ ಯೇಸು ಕ್ರಿಸ್ತನ ಸಾರ್ವತ್ರಿಕ ಸಭೆ ಒಳಗಡೆ ಬಂದವು. ಈ ಸಾರ್ವತ್ರಿಕ ಸಭೆಯಲ್ಲಿ ಎರಡು ಗುಂಪು ಇವೆ. ಆತ್ಮಿಕವಾದದ್ದು, ಪ್ರಾಕೃತಿಕವಾದದ್ದಿದೆ. ಕೆಲವೊಬ್ಬರು ಆತ್ಮಿಕವಾದ ಗುಂಪಿನ ಸರಿ ಆತ್ಮಿಕವಾಗಿ ಮುಂದಕ್ಕೆ ಹೋಗುವಾಗ ಅವರನ್ನು ಗೇಲಿ ಮಾಡ್ತಾರೆ, ಹಿಂದೆ ನಿಂತು ತಮಾಷೆ ಮಾಡ್ತಾರೆ, ಅವರ ಬಗ್ಗೆ ಅವಹೇಳನ ಮಾಡ್ತಾರೆ. ಇದು ನಡೆಯುವಂಥ ಕಾರ್ಯ ನಾನು ಹೇಳುವಂಥದ್ದು ನಿಮಗೆ. ಅಲ್ಲಲ್ಲಿಯ ದೂಷಿಸುತ್ತಾರೆ ಅವರನ್ನು. ಏನು ಪರಿಶುದ್ಧತೆ ಎಂಬುದಾಗಿ ಹೇಳ್ತಾರೆ ಅವರು. ಏನು ಎಷ್ಟು ಪರಿಶುದ್ಧತೆ ಬೇಕು, ಯಾಕೆ ಎಷ್ಟು ನಾವು ಪವಿತ್ರವಾಗಿ ಜೀವಿಸಬೇಕು, ಪರಿಶುದ್ಧತೆ ಇರಬೇಕು, ಅದಕ್ಕೊಂದು ಲಿಮಿಟೇಷನ್ ಇರಬೇಕು. ಕೆಲವರು ಹೇಳುವಂಥದ್ದು ನಾನು ಕೇಳಿದ್ದೆ ನಾನು. ಅಲ್ಲಲ್ಲಿಯ ಏನು ಅಷ್ಟೊಂದು ಪರಿಶುದ್ಧತೆ, ಎಷ್ಟು ಅಷ್ಟೊಂದು ನೀತಿಯ ಜೀವಿತ. ಬಿಸ್ನೆಸ್ಸಲ್ಲಿ ಸ್ವಲ್ಪ ಸಲ ಆಚೀಚೆ ಆಗುತ್ತದೆ, ಸ್ವಲ್ಪ ಸುಳ್ಳು ಹೇಳಬೇಕು, ಸ್ವಲ್ಪ ಮೋಸ ಮಾಡಬೇಕು, ಸ್ವಲ್ಪ ವಂಚನೆ ಮಾಡಬೇಕು, ಈ ರೀತಿ ಹೇಳ್ಕೊಳ್ಳೋದು ಕೆಲವು ವಿಶ್ವಾಸ ಗುಂಪುಗಳಿವೆ. ಕೆಲವೊಮ್ಮೆ ನಾವು ಕಳ್ಳತನ ಮಾಡಬೇಕಾಗ್ತದೆ. ಅಲ್ಲ, ಈ ರೀತಿಯ ಒಂದು ಹೇಳುವಂಥ ಒಂದು ಗುಂಪು ಇವು ಸಾರ್ವತ್ರಿಕ ಸಭೆ ಒಳಗಡೆ ಇದೆ ಪ್ರಿಯರೇ. ಇಂಥವ್ರು ಏನು ಮಾಡ್ತಾರೆ, ಪರಿಶುದ್ಧವಾಗಿ ಆತ್ಮಿಕವಾಗಿ ಜೀವಿಸುವಂಥ ಗುಂಪನ್ನು ದೂಷಿಸುತ್ತಾರೆ, ತಮಾಷೆ ಮಾಡ್ತಾರೆ, ಗೇಲಿ ಮಾಡ್ತಾರೆ, ಅವಹೇಳನ ಮಾಡ್ತಾರೆ, ಅಪಹಾಸ್ಯ ಮಾಡ್ತಾರೆ, ನಿಂದಿಸುತ್ತಾರೆ. ಅಲ್ಲಲ್ಲಿಯ ಈ ರೀತಿಯ ಒಂದು ಗುಂಪು ಸ್ಫೂರ್ಣ ಸಭೆಯ ಒಳಗಡೆ ಇತ್ತು. ಅವರು ಯಹೂದ್ಯರಿಂದ ಬಂದವರಾಗಿದ್ದರು. ಯಹೂದ್ಯ ಜನಾಂಗದಿಂದ ರಕ್ಷಣೆ ಹೊಂದಿ ಆ ಸಭೆ ಒಳಗಡೆ ಅವರು ಬಂದು ಕ್ರೈಸ್ತ ವಿಶ್ವಾಸಿಗಳಾಗಿ ಕರ್ತನನ್ನು ಆರಾಧನೆ ಮಾಡ್ತಾ ಇದ್ದರು. ಅವರು ಯಹೂದ್ಯರೆಂದು ಹೇಳಿಕೊಳ್ಳುವಂಥ ಗುಂಪಾಗಿದ್ದರು. ಅವರು ಸ್ಫೂರ್ಣ ಸಭೆಯಲ್ಲಿರುವಂತಹ ಆತ್ಮಿಕರನ್ನು ದೂಷಿಸ್ತಾ ಇತ್ತು. ಕಾರಣ ಈ ಸ್ಫೂರ್ಣ ಸಭೆ ಅನೇಕ ಕಷ್ಟದಲ್ಲಿ ಹಾದು ಹೋದ ಸಭೆ, ಹಿಂಸೆಯಲ್ಲಿ ಹಾದು ಹೋದ ಸಭೆ, ಸಂಕಟದಲ್ಲಿ ಹಾದು ಹೋದಂಥ ಸಭೆಯಾಗಿತ್ತು. ಬಡ ಸಭೆಯು, ಆರ್ಥಿಕವಾಗಿ ಬಡತನ ಉಳ್ಳಂಥ ಸಭೆಯು ಕೂಡ ಆಗಿತ್ತು. ಆದ ಕಾರಣ ಈ ರೀತಿಯಲ್ಲಿ ಹಾದು ಹೋಗುವಾಗ ನಂಬಿಕೆಯಲ್ಲಿ ದೃಢವಾಗಿ ನಿಂತಿರುವಂಥ ಸಂದರ್ಭದಲ್ಲಿ ಒಂದು ಗುಂಪು ಒಳಗಿನಿಂದಲೇ ಒಂದು ಗುಂಪು ಜನರು ಈ ಆತ್ಮಿಕವಾಗಿ ನಿಂತಂಥ ಗುಂಪನ್ನು ಅಲ್ಲಲ್ಲಿಯ ದೂಷಿಸುತ್ತಾ ಇತ್ತು. ಇವತ್ತು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳುವ. ನಾವು ಹೋಗುವಂಥ ಸಭೆಯಲ್ಲಿ ಒಂದು ವೇಳೆ ಆತ್ಮಿಕವಾಗಿ ಯಾರಾದರೂ ಜೀವಿಸುವಾಗ, ಅನ್ಯ ಭಾಷೆ ಜಾಸ್ತಿ ಮಾತಾಡುವಾಗ, ಪ್ರಾರ್ಥನೆ ಸ್ವಲ್ಪ ಹೆಚ್ಚು ಗಂಟೆಗಟ್ಟಲೆ, 1 ಗಂಟೆ 2 ಗಂಟೆ 3 ಗಂಟೆ 4 ಗಂಟೆಗೆಲ್ಲೋ ಪ್ರಾರ್ಥಿಸ್ತಾರೆ. ನನಗೆ ಅನುಭವ ಇದೆ, ಅದು ಗಂಟೆಗಟ್ಟಲೆ ಪ್ರಾರ್ಥಿಸುವಂಥದ್ದು. ಅನೇಕರು ನಾನು ಕಂಡಿದ್ದೇನೆ ಪ್ರಾರ್ಥಿಸುವವರನ್ನು. ಅನೇಕರು ಪ್ರಾರ್ಥಿಸುವಾಗ, ಹೆಚ್ಚು ಗಂಟೆಗಟ್ಟಲೆ ಸತ್ಯವೇದ ಓದುವಾಗ, ಎಲ್ಲ ಕೂಟಗಳನ್ನು ಅಟೆಂಡ್ ಮಾಡುವಾಗ ಅಲ್ಲಲ್ಲಿಯ ಅನೇಕರು ದೂಷಿಸುವಂಥವರಿದ್ದಾರೆ. ಒಂದು ವೇಳೆ ನಾವು ಈ ರೀತಿಯಲ್ಲಿ ದೂಷಿಸಿರುವುದಾದರೆ, ಆತ್ಮಿಕವಾಗಿ ಮುಂದಕ್ಕೆ ಹೋಗುವಂಥವರನ್ನು ನೋಡಿ ಈ ರೀತಿಯನ್ನು ದೂಷಿಸಿರುವುದಾದರೆ, ಪ್ರಿಯರೇ, ನಾವು ದೇವರ ಬಳಿ ಕ್ಷಮಾಪಣೆ ಕೇಳಿಕೊಳ್ಳೋಣ. ನಾವು ಅವರ ಹಾಗೆ ಆಗುವುದಕ್ಕೆ ಪ್ರಯತ್ನ ಮಾಡೋಣ. ನಮ್ಮನ್ನು ಕೂಡ ಒಪ್ಪಿಸಿ, ನಮ್ಮಲ್ಲಿ ಏನು ಕೊರತೆ ಇದೆ ದೇವರ ಬಳಿ ನಾವು ಕೇಳಿ, ದೇವರ ನನ್ನಲ್ಲಿ ಇರುವಂಥ ಕೊರತೆ ತೋರಿಸಿಕೊಡು, ಅದಕ್ಕಾಗಿ ಪಶ್ಚಾತ್ತಾಪ ಪಟ್ಟು ಕ್ಷಮೆ ಕೇಳ್ಕೊಳ್ತೇನೆ. ಯಾಕಂದರೆ ಕೀರ್ತನೆ 19, 12, 13, 14 ವಾಕ್ಯ ಅದು ದಾವಿದನ ಪ್ರಾರ್ಥನೆ ಆಗಿದೆ. ಅದು ದಾವಿದನ ಅನೇಕ ಪ್ರಾರ್ಥನೆಗಳನ್ನು ನಾವು ಕೀರ್ತನ ಪುಸ್ತಕದಲ್ಲಿ ಕೂಡ ಓದುತ್ತೇವೆ. ಆತನು ಏನು ಹೇಳ್ತಾನೆ, ಮರೆಯಾದವುಗಳಿಂದ ನನ್ನನ್ನು ನಿರ್ಮಲ ಮಾಡು. ಓದಿ ಸಿಕ್ಕಿದ್ರೆ
ತನ್ನ ತಪ್ಪುಗಳನ್ನೆಲ್ಲ ತಿಳಿದುಕೊಳ್ಳುವವನು ಯಾವನು? ತನ್ನ ತಪ್ಪುಗಳನ್ನೆಲ್ಲ ತಿಳಿದುಕೊಳ್ಳುವನು ಯಾರು? ಮರೆಯಾದವುಗಳಿಂದ ನನ್ನನ್ನು ನಿರ್ಮಲ ಮಾಡು. ನನ್ನನ್ನು ನಿರ್ಮಲ ಮಾಡು. ಅದಲ್ಲದೆ ಬೇಕೆಂದು ಪಾಪ ಮಾಡದಂತೆ ನಿನ್ನ ದಾಸನಾದ ನನ್ನನ್ನು ಕಾಪಾಡು. ಅಂತ ಪಾಪಗಳು ನನ್ನನ್ನು ಆಳದಿರಲಿ. ಆಗ ನಾನು ತಪ್ಪಿಲ್ಲದವನಾಗಿ ಮಹಾದ್ರೋಹಕ್ಕೆ ಒಳಗಾಗುವುದಿಲ್ಲ. ಯೆಹೋವನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಎಂತ ಸುಂದರವಾದ ಪ್ರಾರ್ಥನೆ ನೋಡಿ. ನನ್ನ ಮಾತು, ನನ್ನ ಧ್ಯಾನ ಅದು ನಿನಗೆ ಸಮರ್ಪಕವಾಗಿರಬೇಕು. ಅದಕ್ಕೆ ಎಫೆಸ 4:29 ಏನು ಹೇಳ್ತದೆ? ಹಲ್ಲೆಲೂಯಾ. ನಿಮ್ಮ ಬಾಯಿಂದ ಯಾವ ಕೆಟ್ಟ ಮಾತು ಬರದಿರಲಿ, ಭಕ್ತಿಯನ್ನು ವೃದ್ಧಿಯ ಮಾಡುವಂತಹ ಕಾಲೋಚಿತವಾದ ಮಾತು ಬಂದರೆ ಸಾಕು. ದೇವರು ದೂಷಿಸುವುದಕ್ಕಾಗಿ, ಬೇರೆಯವರ ಕುರಿತು ನಿಂದಿಸುವುದಕ್ಕೋಸ್ಕರ ಕೆಲವೊಬ್ಬರು ಆತ್ಮಿಕವಾಗಿ ಮುಂದಕ್ಕೆ ಹೋಗುವಾಗ ಹೊಟ್ಟೆ ಕಿಚ್ಚು ಬರಬಾರ್ದು, ನಮಗೆ ದ್ವೇಷ ಬರಬಾರ್ದು. ಯಾಕೆ ಹಾಗೆ ಬರ್ತದೆ ಹೇಳ್ತೇನೆ ನಾನು. ಹಲ್ಲೆಲೂಯಾ. ಯಾಕೆ ಹಾಗೆ ಬರ್ತದೆ? ಒಂದು ಉದಾಹರಣೆ ನಿಮಗೆ ಆ ಸತ್ಯವೇದದಿಂದ ನಾನು ಕೊಡ್ತೇನೆ. ಜೆನಿಸಿಸ್ ಚಾಪ್ಟರ್ 4, ಆದಿಕಾಂಡ 4, ನಾವು 4 ಮತ್ತು 5ನೇ ವಾಕ್ಯ ಓದುವಾಗ, ಹಬೇಲ ಮತ್ತು ಕಾಯಿನ ಇಬ್ಬರು ಅಣ್ಣ ತಮ್ಮಂದಿರು. ಕಾಯಿನ ದೊಡ್ಡವನು, ಹಬೇಲನ್ ಚಿಕ್ಕವನು. ಕಾಯಿನನು ದೇವರಿಗೆ ಯಜ್ಞ ಕೊಟ್ಟ, ಆಬೇಲನು ದೇವರಿಗೆ ಯಜ್ಞ ಕೊಟ್ಟ. ದೇವರು ಕಾಯಿನನನ್ನು ಮೆಚ್ಚಲಿಲ್ಲ, ಕಾಯಿನನ ಯಜ್ಞವನ್ನು ಮೆಚ್ಚಲಿಲ್ಲ. ದೇವರು ಆಬೇಲನನ್ನು ಮೆಚ್ಚಿದ, ಆಬೇಲನ ಯಜ್ಞ ಮೆಚ್ಚಿದ. ದೇವರು ಮೊದಲು ನಮ್ಮನ್ನು ಮೆಚ್ಚಬೇಕು, ನಂತರ ನಮ್ಮ ಯಜ್ಞವನ್ನು, ಆರಾಧನೆಯನ್ನು ಮೆಚ್ಚಬೇಕು. ಯಾಕೆ ಕಾಯಿನನನ್ನು ದೇವರು ಮೆಚ್ಚಲಿಲ್ಲ, ಕಾಯಿನ ಯಜ್ಞವನ್ನು ಮೆಚ್ಚಲಿಲ್ಲ ಗೊತ್ತುಂಟ? ನಾವು 1 ಯೋಹನ್ನ 3:12 ವಾಕ್ಯ ಓದುವ. 1 John 3:12. 1 ಯೋಹನ್ನ 3:12 ವಾಕ್ಯನ ಓದಿಕೊಳ್ಳೋಣ. ಕೆಟ್ಟವನಿಂದ ಹುಟ್ಟಿ ತನ್ನ ತಮ್ಮನನ್ನು ಕೊಂದು ಹಾಕಿದ ಕಾಯಿನನಂತೆ ನಾವು ಇರಬಾರದು. ಯಾವ ಕಾರಣದಿಂದ ಅವನು ಕೊಂದು ಹಾಕಿದನು? ತನ್ನ ಕೃತ್ಯಗಳು ಕೆಟ್ಟವುಗಳು, ತನ್ನ ತಮ್ಮನ ಕೃತ್ಯಗಳು ನೀತಿಗೆ ಸರಿಯಾದವುಗಳು ಆಗಿದ್ದರಿಂದಲೇ. ನನ್ನ ಪ್ರಿಯರೇ, ಆತ್ಮಿಕವಾಗಿ ಮುಂದಕ್ಕೆ ಹೋಗುವವರು ನೋಡಿ ಗೇಲಿ ಮಾಡಬಾರದು, ನಾವು ತಮಾಷೆ ಮಾಡಬಾರದು, ಅವಹೇಳನ ಮಾಡಬಾರದು, ಪರಿಹಾಸ ಮಾಡಬಾರದು. ಒಂದು ತಿಳ್ಕೋಬೇಕು, ಪರಲೋಕದಲ್ಲಿ ಒಬ್ಬರು ನೋಡ್ತಾ ಇದ್ದಾರೆ, ದೇವರೆಲ್ಲವನ್ನು ನೋಡ್ತಾನೆ. ಪ್ರಿಯರೇ, ಒಂದು ಹಾಗೆ ನಾವು ಮಾಡಿರುವುದಾದರೆ ಪಶ್ಚಾತ್ತಾಪ ಪಡೋಣ. ಆ ರೀತಿಯ ದೂಷಣೆಗಳನ್ನು ಮಾಡಿರುವುದಾದರೆ ದೇವರ ಬಳಿ ಕ್ಷಮಾಪಣೆ ಕೇಳಿಕೊಳ್ಳೋಣ. ಹಲ್ಲೆಲೂಯಾ. ದೇವರು ನಮ್ಮನ್ನು ಬಿಡುಗಡೆ ಮಾಡಿ ಅವರ ಹಾಗೆ ನಮ್ಮನ್ನು ಮಾರ್ಪಡಿಸಲಿ, ಅವರು ಹೋದ ಮಾರ್ಗದ ನಮ್ಮನ್ನು ಮುಂದಕ್ಕೆ ನಡೆಸಲಿ ದೇವರು. ಅನೇಕರ ಜೀವಿತದಲ್ಲಿ ಸರಿಯಾದ ಮಾನಸಾಂತರ ಇಲ್ಲದೆ ಇರುವುದರಿಂದಾಗಿ ಸಭೆಯ ಒಳಗಡೆ ಇದ್ದುಕೊಂಡೇ ಪಾಪದಲ್ಲಿ ಜೀವಿಸ್ತಾರೆ. ಸೇಮ್ ಅವರಿಗೂ ಅನ್ಯರಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಸಿಗರೇಟ್ ಸೇದುವುದು, ತಂಬಾಕು ಹಾಕುವುದು, ಮದ್ಯಪಾನ ಮಾಡುವುದು, ಹುಡಿ ನಶೆ ಎಳೆಯುವಂಥದ್ದು, ಹಲಲಿ ಮದ್ಯಪಾನ ಮಾಡೋದು, ಬಿಯರ್ ಕುಡಿಯುವುದು, ವೈನ್ ಕುಡಿಯುವುದು, ಅಥವಾ ಈ ವ್ಯಭಿಚಾರ ಕಾರ್ಯಗಳನ್ನು ಮಾಡುವುದು, ಕೆಟ್ಟ ಸಿನಿಮಾ ನೋಡುವಂಥದ್ದು, ಇವೆಲ್ಲ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ಲೋಕದವರಿಗೂ ಇವರಿಗೂ ನೋಡಿ ಯಾವುದೇ ರೀತಿಯ ವ್ಯತ್ಯಾಸ ಇರಲ್ಲ. ಆತ್ಮಿಕರು ಎಂದು ಹೇಳಬೇಕಾದ್ರೆ ಎಷ್ಟೇ ನಾವು ಹೇಳುವಂಥದ್ದು ಹೇಳಲಿಕ್ಕೆ ಸಾಧ್ಯ? ಅವರು ಚರ್ಚಿಗೆ ಹೋಗ್ತಾರೆ ಭಾನುವಾರ ಅಷ್ಟೇ, ಕ್ರಿಯೆಗಳಿಲ್ಲ, ಜೀವಿತ ಸಾಕ್ಷಿ ಇರಲ್ಲ. ಆದ ಕಾರಣ ನಮ್ಮನ್ನು ಮಾರ್ಪಡಿಸುವುದಕ್ಕಾಗಿ ದೇವರ ಹತ್ರ ಕೇಳಿಕೊಡು, ನಾವು ಒಪ್ಪಿಸಿಕೊಡಬೇಕು. ಯಾವ ಭಾಗನ ಒಪ್ಪಿಸಿಕೊಡಬೇಕು, ಎಲ್ಲಿ ನಾವು ಬಿದ್ದಿದ್ದೇವೆ, ಎಲ್ಲಿ ಪಾಪ ಮಾಡ್ತಾ ಇದ್ದೇವೆ. ಕೆಲವೊಂದು ಭಾಗ ನಾವು ಇನ್ನೂ ಒಪ್ಪಿಸಿಕೊಡ್ಲಿಕ್ಕಿಲ್ಲ, ಆ ಭಾಗ ಒಪ್ಪಿಸಿಕೊಡೋಣ ಪ್ರಿಯರೇ. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿಯ ಬಗ್ಗೆ ನನಗೆ ಗೊತ್ತು. ಆ ವ್ಯಕ್ತಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ಕಾರಣ ಅವರಿಗೆ ದುರಾತ್ಮ ಅಟ್ಯಾಕ್ ಆಗ್ತಾ ಇತ್ತು. ಅಂದರೆ ನಮ್ಮ ಲೋಕಲ್ ಎಂಬುದಾಗಿ ಅಲ್ಲ, ಇಲ್ಲಿಂದ ಒಂದು ಕಡೆ ಇರುವಂಥ ಒಬ್ಬ ವ್ಯಕ್ತಿ, ವಿಶ್ವಾಸಿಯೇ ಒಂದು ಕಡೆ ಇರುವಂಥ ವ್ಯಕ್ತಿ, ವಿದೇಶದಲ್ಲಿಯೋ ಭಾರತ ದೇಶದಲ್ಲಿ ಎಲ್ಲಿ ಅಂತ ನಾನು ಹೇಳಿಕ್ಕೆ ಹೋಗುವುದಿಲ್ಲ. ಆ ವ್ಯಕ್ತಿಗಾಗಿ ಪ್ರಾರ್ಥಿಸುವಾಗ ದುರಾತ್ಮ ಬಿಟ್ಟು ಹೋಗ್ತಾ ಇತ್ತು. ಒಂದು ಭಯಂಕರ ಮಂತ್ರವಾದ ಶಕ್ತಿ ಆ ವ್ಯಕ್ತಿಯನ್ನು ಹಿಡ್ಕೊಂಡಿತ್ತು, ಕ್ರಿಯೆ ಮಾಡ್ತಾ ಇತ್ತು. ಆದರೆ ಬಿಟ್ಟು ಹೋದ 2-3 ದಿವಸದಲ್ಲಿ ಪುನಃ ಹಿಡಿತಾ ಇತ್ತು.
ಪುನಃ ಯಾವ ಸಮಸ್ಯೆ ಮುಂದೆ ಹೇಳ್ತಾ ಇದ್ರು, ಎಲ್ಲಿ ನೋವಿದೆ, ಎಲ್ಲಿ, ಅದನ್ನೇ ಅವರು ಹೇಳ್ಕೊಳ್ತಾ ಇದ್ರು. ಸೂಕ್ಷ್ಮವಾಗಿ ಅವರ ಜೀವಿತ ನಾನು ಗಮನಿಸಿದೆ. ಅವರಲ್ಲಿ ಭಯಂಕರ ದ್ವೇಷ ತುಂಬಿಕೊಂಡಿತ್ತು. ಅನೇಕರೊಟ್ಟಿಗೆ ವೈರತ್ವವನ್ನು ಕಟ್ಟಿಕೊಂಡಿದ್ರು. ಸಭೆಗೆ ಬರ್ತಾ ಇದ್ರು, ಆರಾಧನೆ ಮಾಡ್ತಾ ಇದ್ರು, ರಕ್ಷಣೆ ಹೊಂದಿದ್ದಾರೆ, ದೀಕ್ಷೆ ತೆಗೆದುಕೊಂಡಿದ್ದಾರೆ, ಎಲ್ಲ ಇದೆ. ಆದರೆ ಮಾನಸಾಂತರ ಇಲ್ಲ. ಅನೇಕ ವ್ಯಕ್ತಿಗಳು ದ್ವೇಷ ಕಟ್ಟಿಕೊಂಡು ಜಗಳ ಮಾಡೋದು, ಕೋಪ ಇಟ್ಟುಕೊಂಡು ದ್ವೇಷ ಮಾಡಿ ಅವರಿಗೆ ಬೈಯುವಂಥದ್ದು ಎಲ್ಲ ಕಾರ್ಯ ಮಾಡ್ತಾ ಇದ್ರು. ನನಗೆ ಸಿಕ್ಕಿದ ಸಮಯದಲ್ಲೆಲ್ಲ ಅವರಿಗೆ ಹೇಳ್ತಾ ಇದ್ದೆ, ಕ್ಷಮಿಸಬೇಕು, ಕ್ಷಮಿಸಿದ್ರೆ ದೇವರು ನಮ್ಗೆ ಕ್ಷಮಿಸ್ತಾನೆ, ಬಿಡುಗಡೆ ಕೊಡ್ತಾನೆ ಹೇಳ್ತಾ ಇದ್ದೆ. ಅದನ್ನು ಕಿವಿಗೆ ಆಗ್ತಾ ಇರಲಿಲ್ಲ. ನಾವು ಅಷ್ಟು ಮಾತ್ರ ಹೇಳಲಿಕ್ಕೆ ಸಾಧ್ಯ, ಅದಕ್ಕಿಂತ ಜಾಸ್ತಿ ನಾವು ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ಅವರಿಗೆ ಸ್ವಾತಂತ್ರ್ಯ ಇರ್ತದೆ ಆಯ್ಕೆ ಮಾಡುವಂಥದ್ದು, ಕ್ಷಮಿಸಬೇಕು ಕ್ಷಮಿಸಬಾರದು ಎಂಬುದಾಗಿ. ಕೊನೆಗೆ ಒಂದು ದಿವಸ ನನಗೆ ವಿಷಯ ಗೊತ್ತಾಯಿತು, ಆ ವ್ಯಕ್ತಿಗೆ ಕ್ಯಾನ್ಸರ್ ಬಂದಿದೆ ಎಂಬುದಾಗಿ. ತುಂಬ ಬೇಸರ ಆಯಿತು ನನಗೆ. ಇವತ್ತು ಆ ವ್ಯಕ್ತಿ ತುಂಬ ಸೀರಿಯಸ್ ಕಂಡೀಷನಲ್ಲಿ ಇದ್ದಾರೆ. ತುಂಬ ಬೇಸರವಾಗ್ತದೆ ಪ್ರಿಯರೇ. ಕೆಲವೊಂದು ನಮ್ಮ ಜೀವಿತ ಯಾಕೆ ಬರ್ತದೆ ಅಂದರೆ ಕೆಲವೊಂದು ಕಾರಣಗಳಿರ್ತದೆ ಪ್ರಿಯರೇ. ನಾವು ಒಪ್ಪಿಸಿಕೊಳ್ಬೇಕಾದ ಕೆಲವು ಭಾಗಗಳಿರ್ತದೆ. ಯಾರೊಟ್ಟಿಗೆ ಕೈ ಇಟ್ಕೊಳ್ಬೇಡಿ, ಯಾರೊಟ್ಟಿಗೆ ದ್ವೇಷ ಇಟ್ಕೊಳ್ಬೇಡಿ. ಅದು ನಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದಗಳನ್ನು ತಡೆದು ನಿಲ್ಲಿಸುತ್ತದೆ. ಆಶೀರ್ವಾದ ತಡೆದು ಮಾತ್ರವಲ್ಲ, ಸೈತಾನನಿಗೆ ನಮ್ಮ ಜೀವಿತದ ಆಕ್ರಮಣ ಮಾಡಲಿಕ್ಕೆ ಒಂದು ಆ ಬಾಗಿಲಾಗಿದೆ. ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಆದ ಕಾರಣ ಇಲ್ಲಿ ಆತ್ಮಿಕರಾಗಿರುವಂತಹ ಪೂರ್ಣ ಸಭೆಯ ಕ್ರೈಸ್ತ ವಿಶ್ವಾಸಿಗಳನ್ನು ಯಹೂದ್ಯರಿಂದ ರಕ್ಷಣೆ ಹೊಂದಿ ಬಂದ ಈ ವಿಶ್ವಾಸಿಗಳು, ಅಂದರೆ ಯಹೂದ್ಯ ವಿಶ್ವಾಸಿಗಳು ದೂಷಣೆ ಮಾಡ್ತಾ ಇದ್ದರು. ಯಾಕೆ? ಅವರು ಪವಿತ್ರವಾಗಿ ಜೀವಿಸ್ತಾ ಇರುವ ಕಾರಣ ಅವರು ದೂಷಣೆ ಮಾಡ್ತಾ ಇರುವುದನ್ನು ಇಲ್ಲಿ ನಾವು ಆತ್ಮಿಕವಾಗಿ ಮುಂದಕ್ಕೆ ಹೋಗುವ ನಿಮಿತ್ತ ದೂಷಣೆ ಮಾಡ್ತಾ ಇದ್ದರು. ಅದಕ್ಕಾಗಿ ನಾವು ಇವತ್ತು ಆತ್ಮಿಕವಾಗಿ ಮುಂದಕ್ಕೆ ಹೋಗುವುದಾದರೆ ದೇವರು ಖಂಡಿತ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ ಪ್ರಿಯರೇ. ಓಕೆ, 6ನೇದಾಗಿ 5ನೇದಾಗಿ ನಾವು ನೋಡಿದೆವು, ಯಹೂದ್ಯರೆಂದು ಹೇಳಿಕೊಳ್ಳುವವರು ನಿನ್ನ ವಿಷಯದಲ್ಲಿ ದೂಷಿಸುವುದನ್ನು ಬಲ್ಲೆನು. 5ನೇದಾಗಿ. 6ನೇದಾಗಿ ಅವರು ಸೈತಾನನ ಓಕೆ, 4ನೇದಾಗಿ ಅಲ್ಲದು, 5ನೇದಾಗಿ. ಓಕೆ, ನಿನ್ನ ಸಂಕಟ ಬಲ್ಲೆನು, ನಿನ್ನ ಬಡತನ ಬಲ್ಲೆನು. ಆದರೂ ನೀನು ಐಶ್ವರ್ಯವಂತನೇ, ಇದಲ್ಲದೆ ತಮ್ಮನ್ನು ಯಹೂದ್ಯರೆಂದು ಹೇಳಿಕೊಳ್ಳುವವರು ನಿನ್ನ ವಿಷಯವಾಗಿ ದೂಷಿಸುವುದನ್ನು ಬಲ್ಲೆನು. 4ನೇದಾಗಿ ದೂಷಿಸುವುದು ಬಲ್ಲೆನು. ಅವರು ಯಹೂದ್ಯರಲ್ಲ. 5ನೇದಾಗಿ ಅವರು ಯಹೂದ್ಯರಲ್ಲ. 5ನೇದಾಗಿ ಕ್ರಿಸ್ತನ್ ಏನ್ ಹೇಳ್ತಾ ಇದ್ದಾನೆ, ಸ್ವಾಮಿ ಏನ್ ಹೇಳ್ತಿದ್ದಾರೆ? ಅವರು ಯಹೂದ್ಯರಲ್ಲ, ಅಂದ್ರೆ ಅವರು ವಿಶ್ವಾಸಿಗಳಲ್ಲ. ನಿನ್ನೆ ದಿವಸ ನಾವು ರೋಮಪುರದ ಪತ್ರಿಕೆ 2ನೇ ಅಧ್ಯಾಯ 25ರಿಂದ 29 ವಾಕ್ಯದ ಆಧಾರದಲ್ಲಿ ನಿಜವಾದ ಯಹೂದ್ಯನು ಯಾರು ಎಂಬುದಾಗಿ ತಿಳ್ಕೊಂಡೆವು. ಅಂದ್ರೆ ಹೃದಯದಲ್ಲಿ ಆಗುವಂತ ಸುನ್ನತಿ, ಅದು ನಿಜವಾದ ಸುನ್ನತಿ. ಹೃದಯದಲ್ಲಿ ಯಹೂದ್ಯನಾಗಿರಬೇಕು. ಅಂದರೆ ಸುನ್ನತಿ ಶರೀರದ ಒಂದು ಅಂಗವನ್ನು ಕಡಿದು ಬಿಸಾಡುವಂಥದ್ದು. ಹೃದಯದ ಸುನ್ನತಿ ಅಂದ್ರೆ ಯಥಾರ್ಥವಾದಂಥ ಒಂದು ಮಾನಸಾಂತರ ಅಥವಾ ಒಳಗೆ ಉಂಟಾಗುವ ಮನ ಪರಿವರ್ತನೆ ಸೂಚಿಸುತ್ತದೆ. ಒಳಗಡೆ ಆಗುವಂಥ ಬದಲಾವಣೆ. ಯಾವಾಗ ಒಳಗಡೆ ಬದಲಾವಣೆ ಆಗುತ್ತದೆ, ಹೊರಗಡೆ ನಾವು ಬದಲಾಗುತ್ತೇವೆ, ನಮ್ಮ ಸ್ವಭಾವ ಬದಲಾಗುತ್ತದೆ ಪ್ರಿಯರೇ. ಅದಕ್ಕಾಗಿ ಕರ್ತನ ಹೇಳ್ತಾನೆ, ನೀನು ಅವರು ಯಹೂದ್ಯರಲ್ಲ. ಇವತ್ತೆಷ್ಟೋ ಜನರು ಹೆಸರಿಗೆ ಮಾತ್ರ ಕ್ರೈಸ್ತ ವಿಶ್ವಾಸಿಗಳಾಗಿ ಜೀವಿಸುವುದನ್ನು ನಾನು ಕಂಡಿದ್ದೇನೆ. ಎಷ್ಟೋ ಕ್ರೈಸ್ತ ವಿಶ್ವಾಸಿಗಳು ಸಮಸ್ಯೆಗಳು ಬರುವಾಗ ಮಂತ್ರವಾದಿಗಳ ಬಳಿಗೆ ಹೋಗಿದ್ದನ್ನು ನನಗೆ ಗೊತ್ತು. ವಿಶ್ವಾಸಿಗಳಂತ ಹೇಳ್ತಾರೆ, ಹಾಲಲ್ಲಿ ಸಭೆಗೆ ಬರ್ತಾರೆ, ಆದರೆ ಸಮಸ್ಯೆಗಳು ಬರೋ ಮಂತ್ರ ಅಂದರೆ ಅವರಿಗೆ ವಾಕ್ಯದ ಪ್ರಕಟಣೆ ಇಲ್ಲ. ನಿಜವಾದ ವಾಕ್ಯದ ಪ್ರಕಟಣೆ ಸಿಕ್ಕಿದ್ರೆ ಇಂಥ ವ್ಯಕ್ತಿಗಳ ಬಳಿಗೆ ಯಾವ ಕ್ರೈಸ್ತ ವಿಶ್ವಾಸಿ ಹೋಗಲ್ಲ. ಅವರು ಯಹೂದ್ಯರಲ್ಲ ಅಂತ ಹೇಳ್ತಿದ್ದಾನೆ ಈ ಸ್ವಾಮಿ. ಯಾಕೆ? ಅವರು ನಿಜವಾಗಿ ಯಹೂದ್ಯರಾಗಿ ಜೀವನ ಮಾಡ್ತಾ ಇಲ್ಲ, ಕ್ರೈಸ್ತ ವಿಶ್ವಾಸಿಗಳಾಗಿ ಜೀವನ ಮಾಡ್ತಾ ಇಲ್ಲ. ಅವ್ರ ಜೀವಿತದಲ್ಲಿ ಒಂದು ಸಾಕ್ಷಿ ಇಲ್ಲ, ಒಂದು ಬೆಳಕು ಇಲ್ಲ. ಎಫೆಸ ಸಭೆಯಲ್ಲಿ ಮೊನ್ನೆ ನಾನು ಒಂದು ವಿಷಯ ನಾನು ಬಿಟ್ಟೆ. ಆವಾಗಲೇ ನಾನು ಕೊನೆಯ ಭಾಗದಲ್ಲಿ ಹೇಳುವಾಗ ಅದು ಸಮಯ ದಾಟಿ ಹೋಗಿತ್ತು. ಯಾವುದೆಂದರೆ ಎಫೆಸ ಸಭೆಯ ಕುರಿತಾಗಿ ಕರ್ತನು ಹೇಳುವಂಥ ಒಂದು
ಏಳನೇ ವಾಕ್ಯದಲ್ಲಿ, ಏಳನೇ ವಾಕ್ಯ ಓದುವ ಪುನಃ. ಏಳನೇ ವಾಕ್ಯ, ಏಳಲ್ಲ, ಐದನೇ ವಾಕ್ಯ, ಸಾರಿ, ಐದನೇ ವಾಕ್ಯ ಓದಿ. ಆದದರಿಂದ 2:5 ರೆವಲ್ಯೂಷನ್. ಆದದರಿಂದ ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ. ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ನೀನು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ನಾನು ಬಂದು ನಿನ್ನ ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕುವೆನು. ನೋಡಿ, ನೀನು ತಿರುಗಿಕೊಳ್ಳದೆ ಹೋದರೆ, ಮಾನಸಾಂತರ ಪಡೆದೆ ಹೋದರೆ, ದೇವರು ಅನೇಕ ಅವಕಾಶ ನಮಗೆ ಕೊಡ್ತಾ ಇರ್ತಾನೆ ಪ್ರಿಯರೇ. ಎಷ್ಟೊಂದು ಅವಕಾಶ ದೇವರು ಕೊಡ್ತಾನೆ. ಇವತ್ತು ಸರಿ ಆಗ್ತಾನೆ, ನಾಳೆ ಸರಿ ಆಗ್ತಾನೆ. ಇವತ್ತು ಮಾನಸಾಂತರ ಪಡ್ತಾನೆ, ನಾಳೆ ಮಾನಸಾಂತರ ಪಡ್ತಾನೆ. ಇವತ್ತು ತಿದ್ದಿಕೊಳ್ತಾನೆ, ನಾಳೆ ದೇವರು ಎಷ್ಟೋ ಅವಕಾಶ ಕೊಡ್ತಾನೆ. ನಾವು ಲೂಕನ ಸುವಾರ್ತೆ 13ನೇ ಅಧ್ಯಾಯ 6-9 ವಾಕ್ಯದಲ್ಲಿ ಸುಂದರವಾದಂಥ ಅಲ್ಲಿ ನಾವೊಂದು ವಿಷಯ ನೋಡ್ತೇವೆ. ಒಬ್ಬ ತೋಟದ ಯಜಮಾನ, ಒಂದು ತೋಟದ ಮಾಲಿ, ಆತನು ತೋಟದಕ್ಕೆ ಬರ್ತಾನೆ. ಯಜಮಾನನು ಫಲ ಹುಡುಕಿ ಸಿಗಲಿಲ್ಲ. 3 ವರ್ಷ ಬಂದ, ಫಲ ಸಿಗಲಿಲ್ಲ. ಕೊನೆಗೆ ಯಾವುದನ್ನು ಕಡಿದು ಬಿಸಾಡೋದು ಅಂತ ಹೇಳ್ತಾನೆ. ಆಗ ತೋಟದ ಮೇಲೆ ಇನ್ನೊಂದು ಅವಕಾಶ ಕೊಡು, 1 ವರ್ಷ ನೋಡೋಣ, ಗೊಬ್ಬರ ಹಾಕಿ ಒಳ್ಳೆ ನೀರು ಹಾಕಿ ನಾವು ಬೆಳೆಸೋಣ, ಮತ್ತೆಯೂ ಫಲ ಕೊಡದಿದ್ದರೆ ಬೇಕಾದರೆ ಕಡಿದು ಬಿಡೋಣ. ಓದಿ ಸಿಕ್ಕಿದ್ರೆ. ಆಮೇಲೆ ಆತನು ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಬ್ಬನೊಬ್ಬನು ತನ್ನ ದ್ರಾಕ್ಷಿಯ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನು ನಡೆಸಿದನು. ತರುವಾಯ ಅವನು ಅದರಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದನು, ಸಿಕ್ಕಲಿಲ್ಲ. ಬಳಿಕ ಅವನು ತೋಟ ಮಾಡುವವನಿಗೆ, ನೋಡು, ನಾನು 3 ವರ್ಷಗಳಿಂದಲೂ ಈ ಅಂಜೂರದ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದಿದ್ದೇನೆ, ಆದರೂ ನನಗೆ ಸಿಕ್ಕಲಿಲ್ಲ. ಇದನ್ನು ಕಡಿದು ಹಾಕು, ಇದರಿಂದ ಈ ಭೂಮಿ ಯಾಕೆ ಬಂಜೆಯಾಗಬೇಕು ಎಂದು ಹೇಳಿದನು. ಆದರೆ ತೋಟ ಮಾಡುವವನು, ಅಯ್ಯ, ಈ ವರ್ಷವೂ ಇದನ್ನು ಬಿಡು, ಅಷ್ಟರಲ್ಲಿ ನಾನು ಇದರ ಸುತ್ತಲೂ ಅಗೆದು ಗೊಬ್ಬರ ಹಾಕುತ್ತೇನೆ, ಮುಂದೆ ಹಣ್ಣು ಬಿಟ್ಟರೆ ಸರಿ, ಇಲ್ಲದಿದ್ದರೆ ಇದನ್ನು ಕಡಿದು ಹಾಕಬಹುದು ಎಂದು ಉತ್ತರ ಕೊಟ್ಟನು. ನೋಡಿ, ಇಲ್ಲಿ ಅದು ತೋಟದ ಯಜಮಾನ ಯಾರು? ತಂದೆಯಾದ ದೇವರು. ತೋಟದ ಮಾಲಿ ಯಾರು? ಕರ್ತನಾದ ಯೇಸು ಕ್ರಿಸ್ತನಾಗಿದೆ. ಆತನ ಅವಕಾಶ ನಮಗೋಸ್ಕರ ಕೇಳ್ತಾ ಇರ್ತಾನೆ. ಅನೇಕರು ಕ್ರೈಸ್ತರು ಖಾಲಿ ಹೆಸರಿಗೆ ಮಾತ್ರ ಜೀವಿಸುವುದಕ್ಕೆ ಎಲ್ಲ ಅನ್ಯರಾಗಿರ್ತದೆ. ನಾನು ಆವಾಗಲೇ ತಂಬಾಕು ಹಾಕುವುದಿರ್ತದೆ, ಸಿಗರೆಟ್ ಸೇದುವುದಿರ್ತದೆ, ವ್ಯಭಿಚಾರ ಪಾಪದಲ್ಲಿ ಇರುವುದಿರ್ತದೆ, ಕೆಟ್ಟ ಸಿನಿಮಾ ನೋಡುವುದು, ಕೆಟ್ಟದ್ದನ್ನು ಮಾಡುವುದು, ಮೋಸ, ವಂಚನೆ, ವ್ಯಾಪಾರದಲ್ಲಿ ವಂಚನೆ, ಕೆಲಸದಲ್ಲಿ ವಂಚನೆ, ಕಳ್ಳತನ ಮಾಡುವುದು, ಸುಳ್ಳು ಹೇಳುವುದು, ಇವೆಲ್ಲ ಕೃತ್ಯಗಳು, ಮಂತ್ರವಾದಗಳ ಬಳಿಗೆ ಹೋಗುವಂಥದ್ದು ಇರ್ತದೆ, ಆಚಾರ ವಿಚಾರ ನಡೆಸುವುದಿರ್ತದೆ. ಅವ್ರ ಜೀವಿತನವರು ಯಾರವರು ಕ್ರೈಸ್ತ ವಿಶ್ವಾಸಿಗಳೆಂಬುದಾಗಿ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯಲ್ಲಿ ಕೆಲವರು ಸಾರ್ವತ್ರಿಕ ಸಭೆಯಲ್ಲಿ, ಯೇಸು ಕ್ರಿಸ್ತನ ಸಾರ್ವತ್ರಿಕ ಸಭೆಯಲ್ಲಿ ಅನೇಕರಿದ್ದಾರೆ. ಈ ರೀತಿಯ ಒಂದು ಗುಂಪು ಇದೆ ಪ್ರಿಯರೇ. ಇಲ್ಲಿ ಯೇಸು ಏನಿರ್ತದೆ, ನೀನು ಮಾನಸಾಂತರ ಪಡಲಿಕ್ಕೆ ಅಂದ್ರೆ ಎಲ್ಲಿಂದ ಬಿದ್ದಿದ್ದೀಯಾ, 4ನೇ ವಾಕ್ಯದಿಂದ ಓದಿದ್ರೆ, ನೀನು ಎಲ್ಲಿಂದ ಬಿದ್ದೆ ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗು. ಅಲ್ಲಲ್ಯ, ನೀನು ತಿರುಗದೆ ಹೋದರೆ, ಮಾನಸಾಂತರ ಪಡೆದೇ ಹೋದರೆ, ನೀನು ದೀಪಸ್ತಂಭ ನಾನು ಏನು ಮಾಡ್ತೇನೆ, ನಾನು ದೀಪ ತೆಗೆದು ಹಾಕುತ್ತೇನೆ, ಅಂದರೆ ನಿನ್ನ ಬೆಳಕನ್ನು ಕೆಡಿಸಿ ಬಿಡುತ್ತೇನೆ. ಸತ್ಯ ಹೇಳ್ಬೇಕಾ, ಇವತ್ತು ಎಫೆಸದಲ್ಲಿ ಇವತ್ತು ಸಭೆ ಇಲ್ಲ. ಅಲ್ಲಿ ಎಫೆಸದಲ್ಲಿ ಒಂದೇ ಒಂದು ಸಭೆ ಇಲ್ಲ. ಟರ್ಕಿಯ ಈಶಾನ್ಯ ಭಾಗದಲ್ಲಿ ಅದು ಇದೆ, 40 ಕಿಲೋಮೀಟರ್ ದೂರದಲ್ಲಿದೆ, 50 ಕಿಲೋಮೀಟರ್ ದೂರದಲ್ಲಿದೆ. ಅದು ಒಂದೇ ಒಂದು ಕ್ರೈಸ್ತ ವಿಶ್ವಾಸಿ ಇಲ್ಲ ಅಲ್ಲಿ. ಆ ಸಭೆ ಇವತ್ತು ಅಲ್ಲಿ ಇಲ್ಲ, ಕಾಣಲಿಕ್ಕೆ ಆಗಲ್ಲ. ಯೇಸು ಸತ್ಯ ದೀಪಸ್ತಂಭವನ್ನು ದೇವರು ತೆಗೆದು ಬಿಟ್ಟ, ಅದರ ಬೆಳಕನ್ನು ಕೆಡಿಸಿಬಿಟ್ಟ. ಕಾರಣ ಅದಕ್ಕೆ ಅವಕಾಶ ಕೊಟ್ಟ, ಮಾನಸಾಂತರ ಪಡಲಿಕ್ಕೆ, ಪಶ್ಚಾತ್ತಾಪ ಪಡಲಿಕ್ಕೆ ಅವಕಾಶ ಕೊಟ್ಟ. ಅದು ತಿರುಗಲಿಲ್ಲ ಪ್ರಿಯರೇ. ಎಫೆಸ ಸಭೆ ದೇವರ ಕಡೆಗೆ ತಿರುಗಲಿಲ್ಲ. ಇಲ್ಲಿ ಕೂಡ ನಾವು ಪೂರ್ಣ ಸಭೆ ಕುರಿತಾಗಿ ನೋಡ್ತೇವೆ. ಯಹೂದ್ಯರಲ್ಲ, ಅವರು ಕ್ರೈಸ್ತರೆಂದು ಹೇಳಿದ ಕೂಡಲೇ ಬ್ಯಾಪ್ಟಿಸಮ್ ರಕ್ಷಣೆ ಹೊಂದಿ ಬ್ಯಾಪ್ಟಿಸಮ್ ತಕ್ಕೊಂಡು ಸಭೆಗೆ ಬಂದು ಚಪ್ಪಾಳೆ ತಟ್ಟಿದ ಕೂಡಲೇ ನಾವು ಕ್ರೈಸ್ತ ವಿಶ್ವಾಸಿಗಳಾಗಲ್ಲ. ವಿಶ್ವಾಸಿಗಳು ಎಂಬುದಾಗಿ ತಕ್ಕ ಫಲದಿಂದ ನಾವು ತೋರಿಸಬೇಕು. ತಕ್ಕ ಫಲಗಳು ನಮ್ಮ ಜೀವಿತದಲ್ಲಿ ಬರಬೇಕು. ತಕ್ಕ ಸಾಕ್ಷಿ ನಮ್ಮ ಜೀವಿತದಲ್ಲಿ ಪ್ರಕಟ ಆಗಬೇಕು. ನಮ್ಮಲ್ಲಿ ಬೆಳಕು ಈ ಲೋಕದಲ್ಲಿ ಪ್ರಕಾಶಿಸಬೇಕು. ಹೇಗೆ ಅದು ನೋಡಿ, ಮತ್ತೆ 5:14-16 ವಾಕ್ಯ ಓದು. ಮ್ಯಾಥ್ಯೂ ಚಾಪ್ಟರ್ 5:14-16. ನೀವು ಈ ಲೋಕಕ್ಕೆ ಬೆಳಕಂತ ಹೇಳಿದ್ದಾನೆ.
ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ನೀವು ಈ ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವಂತ ಊರು ಮರೆಯಾಗಿರಲಾರದು ಗುಡ್ಡದ ಮೇಲೆ ಕಟ್ಟಿರುವಂತ ಊರು ಮರೆಯಾಗಿರುವುದಿಲ್ಲ. ಮತ್ತು ದೀಪವನ್ನು ಹತ್ತಿಸಿ ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ಕೊಳಗದಲ್ಲಿ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ. ದೀಪಸ್ತಂಭದ ಮೇಲೆ ಇಡುತ್ತಾರೆ. ಆಗ ಅದು ಆ, ಮನೆಯಲ್ಲಿ ಇರುವವರೆಲ್ಲರಿಗೆ ಬೆಳಕು ಕೊಡುವುದು. ಮನೆಯಲ್ಲಿರುವವರಿಗೆಲ್ಲರಿಗೆ ಬೆಳಕು ಕೊಡ್ತದೆ. ಅದರಂತೆ ನಿಮ್ಮ ಬೆಳಕು ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಪರಲೋಕದಲ್ಲಿ ನಿಮ್ಮ ತಂದೆಯನ್ನು ಕೊಂಡಾಡುವರು. ಒಬ್ಬ ಕ್ರೈಸ್ತ ವಿಶ್ವಾಸಿ ಯಾವ ಸ್ಥಳದಲ್ಲಿದ್ದರೂ ಆತನು ಸಾಕ್ಷಿಯಾಗಿರಬೇಕು, ಒಂದು ಬೆಳಕಾಗಿರಬೇಕು. ಅದಕ್ಕೆ ಯೇಸು ಒಂದು ಮಾತಾಡಿದ, ಜಾನ್ 8:12, ಅವನು 8:12, ನಾನೇ ಈ ಲೋಕಕ್ಕೆ ಬೆಳಕಾಗಿದ್ದೇನೆ, ನನ್ನನ್ನು ಹಿಂಬಾಲಿಸುವನು ಕತ್ತಲಲ್ಲಿ ನಡೆಯದೆ ಜೀವ ಕೊಡುವಂತ ಬೆಳಕು ಅನ್ನು ಹೊಂದಿದ್ದಾನೆ. ಸಿಕ್ಕಿದ್ರೆ ಓದಿ. ಯೇಸು ತಿರುಗಿ ಅವರ ಸಂಗಡ ಮಾತನಾಡಲಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು. ನೋಡಿ, ಯಾರು ಕ್ರಿಸ್ತನು ಲೋಕದ ಬೆಳಕು, ಯಾರು ಕ್ರಿಸ್ತನನ್ನು ಹಿಂಬಾಲಿಸುತ್ತಾನೋ, ಕ್ರಿಸ್ತನನ್ನು ಅನುಸರಿಸುತ್ತಾನೋ, ಅವನು ಕತ್ತಲೆಯಲ್ಲಿ ನಡೆಯುವುದಿಲ್ಲ. ಅವನಲ್ಲಿ ಇನ್ನೊಬ್ಬರಿಗೆ ಜೀವ ಕೊಡುವಂತ ಬೆಳಕಿರ್ತದೆ. ಇನ್ನೊಂದು ವ್ಯಕ್ತಿಗೆ ಬೆಳಕು ಕೊಡುವಂತ ಬೆಳಕು ಅವನಲ್ಲಿ ಇರ್ತದೆ. ಇನ್ನೊಂದು ವ್ಯಕ್ತಿಗೆ ಜೀವ ಕೊಡ್ತಾನೆ ಆ ವ್ಯಕ್ತಿ. ಇವತ್ತು ನಮಗೆ ಇನ್ನೊಬ್ಬರಿಗೆ ಬೆಳಕು ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಇನ್ನೊಬ್ಬ ವ್ಯಕ್ತಿಗೆ ಜೀವ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಏನು? ಬೆಳಕು ಕೆಟ್ಟು ಹೋಗಿದೆ, ದೀಪಸ್ತಂಭ ಕೆಟ್ಟು ಹೋಗಿದೆ, ಸಾಕ್ಷಿ ಕೆಟ್ಟು ಹೋಗಿದೆ. ಎಲ್ಲರೂ ಗೊತ್ತು, ನಾವು ಮೋಸ ಮಾಡ್ತೇವೆ, ವಂಚನೆ ಮಾಡ್ತೇವೆ, ಸುಳ್ಳು ಹೇಳ್ತೇವೆ, ಪಾಪ ಮಾಡ್ತಾ ಇದ್ದೇವೆ, ಗೊತ್ತು ಎಲ್ಲರಿಗೆ. ಆ ಬೆಳಕನ್ನು ಕೆಡಿಸಿ ಬಿಟ್ಟಿದ್ದೇವೆ ನಾವೇ. ದೇವರು ನಮಗೆ ಮಾನಸಾಂತರ ಪಡ್ಲಿಕ್ಕೆ ಇವತ್ತು ಕರೀತಾ ಇದ್ದಾನೆ ಪ್ರಿಯರೇ. ಹಾಲಲ್ಲಿ ಪಶ್ಚಾತ್ತಾಪ ಪಡ್ಲಿಕ್ಕೆ ದೇವರು ಕರೀತಾ ಇದ್ದಾನೆ. ಇಲ್ಲಿವರೆಗೆ ನಾವು ಸತ್ಯ ವಿಶ್ವಾಸಿಗಳಾಗಿ ಜೀವಿಸದಿದ್ದರೆ ಈ ಸಮಯದಲ್ಲಿ ತೀರ್ಮಾನ ತಗೊಳ್ಳೋಣ. ಯಾವಾಗ? ಇನ್ನೂ ಸಮಯ ಇಲ್ಲ. ಸತ್ಯ ನಿಮಗೆ ಹೇಳ್ತೇನೆ ಪ್ರಿಯ, ಇನ್ನೂ ಸಮಯ ಇಲ್ಲ. ಭೂಲೋಕದ ನಡೆಯುವಂತ ಈಗಾಗಲೇ ಈ ಲೋಕದಲ್ಲಿ ಉಪದ್ರವ ಆರಂಭವಾಗಿದೆ. ಆದರೆ ಆ ಉಪದ್ರವಲ್ಲ, 21 ಉಪದ್ರವಗಳಲ್ಲ. ಬುಕ್ ಆಫ್ ರೆವಲ್ಯೂಷನ್ ಅಲ್ಲಿರುವ ಚಾಪ್ಟರ್ 6 ಇಂದ ಇರುವಂಥ 6 to 18 ಚಾಪ್ಟರ್ ಅಲ್ಲಿ ಇರುವಂಥ ಆ 21 ಉಪದ್ರವಗಳೆಲ್ಲ ಈಗ ನಡೆಯುವಂಥದ್ದು. ಆ ಉಪದ್ರವಕ್ಕಲ್ಲಿ ಮನುಷ್ಯ ಮರಣ ಹುಡುಕ್ತಾನೆ, ಮರಣ ಸಿಗಲ್ಲ ಅಂತ. ಬೇಕಾದ್ರೆ ಓದಿ ವಾಕ್ಯ, ಪ್ರಕಟಣೆ 9:4 ಮತ್ತು 5ನೇ ವಾಕ್ಯ ಓದುವ. 5ನೇ ವಾಕ್ಯ ಓದಿ, ರೆವಲ್ಯೂಷನ್ 9:5. ಇವರನ್ನು ಕೊಲ್ಲದೆ 5 ತಿಂಗಳುಗಳವರೆಗೆ ಪೀಡಿಸುವುದಕ್ಕೆ ಅಪ್ಪಣೆಯಾಯಿತು. ಅವರಿಗೆ ಉಂಟಾದ ಪೀಡೆಯು ಚೇಳು ಮನುಷ್ಯನನ್ನು ಒಡೆಯುವುದರಿಂದ ಉಂಟಾಗುವ ಪೀಡೆಗೆ ಸಮಾನವಾಗಿತ್ತು. 4 ಮತ್ತು 5 ಸೇರಿಸಿ ಓದಿ. ಭೂಮಿಯ ಮೇಲಿರುವ ಹುಲ್ಲನ್ನಾದರೂ ಯಾವ ಪಲ್ಯವನ್ನಾಗಲಿ ಮರವನ್ನಾಗಲಿ ಕೆಡಿಸದೆ ಹಣೆಯ ಮೇಲೆ ದೇವರ ಮುದ್ರೆ ಇಲ್ಲದವರಾದ ಮನುಷ್ಯರನ್ನು ಮಾತ್ರ ಕೆಡಿಸಬಹುದೆಂದು ಅವುಗಳಿಗೆ ಅಪ್ಪಣೆಯಾಯಿತು. ಇವರನ್ನು ಕೊಲ್ಲದೆ 5 ತಿಂಗಳುಗಳವರೆಗೆ ಪೀಡಿಸುವುದಕ್ಕೆ ಅಪ್ಪಣೆಯಾಯಿತು. ಅವರಿಗೆ ಉಂಟಾದ ಪೀಡೆಯು ಚೇಳು ಮನುಷ್ಯನನ್ನು ಒಡೆಯುವುದರಿಂದ ಉಂಟಾಗುವ ಪೀಡೆಗೆ ಸಮಾನವಾಗಿತ್ತು. ಆ ಕಾಲದಲ್ಲಿ ಮನುಷ್ಯರು ಮರಣವನ್ನು ಬಯಸುವರು, ಆದರೆ ಅದು ಪ್ರಾಪ್ತವಾಗುವುದಿಲ್ಲ. ಸಾಯಬೇಕೆಂದು ಕೋರುವರು, ಆದರೆ ಮೃತ್ಯುವು ಅವರ ಬಳಿಯಿಂದ ಓಡಿ ಹೋಗುವುದು. ನಾವು ಪ್ರಕಟಣೆ 6:12-17 ವಾಕ್ಯ ಓದುವಾಗ, ಬೆಟ್ಟಗಳೇ ನಮ್ಮ ಮೇಲೆ ಬೀಳಿರಿ, ಗುಡ್ಡಗಳೇ ನಮ್ಮ ಮೇಲೆ ಬೀಳಿರಿ. ಮರಣ ಬಯಸುತ್ತಾರೆ, ಮರಣ ಸಿಗುವುದಿಲ್ಲ ಪ್ರಿಯರೇ. ಅಷ್ಟು ದೊಡ್ಡ ಉಪದ್ರವ ಇರ್ತದೆ. ಅದು 21 ಉಪದ್ರವಗಳು, ಅದು ಮುಂದೆ ನಾವು ಕಲೀಲಿಕ್ಕಿರುವಂಥ ಉಪದ್ರವಗಳು, ಈಗ ಬಂದಿರೋ ಉಪದ್ರವಗಳು. ದೇವರು ಈಗಾಗಲೇ ಹೇಳಿದಂಥ ಉಪದ್ರವಗಳು ಈಗ ಸಹ ಲೋಕದಲ್ಲಿ. ಬಿಸಿಗಾಳಿ, 1:8:35-40 ಓದ್ತೇವೆ. ಬಿಸಿಗಾಳಿ, ಮಿಡತೆಗಳ ದಂಡು, ಕ್ಷಾಮ, ಅತಿವೃಷ್ಟಿ, ಅಂಟು ರೋಗಗಳು ಈಗ ನಡೀತಾ ಇದೆ ಲೋಕದಲ್ಲಿ. ಬೇಕಾದ್ರೆ ಓದ್ಬೋದು 1 King chapter 8:35-40. ಅವರ ಪಾಪಗಳ ನಿಮಿತ್ತವಾಗಿ ಆಕಾಶವು ಮಳೆಗರೆಯದಂತೆ ಮುಚ್ಚಿಕೊಂಡಾಗ, ಅವರ ಪಾಪದ ನಿಮಿತ್ತ ಇವತ್ತು ಲೋಕದಲ್ಲಿ ಬಂದಿರುವಂತ ಕೊರೋನಾ, ಬಿಸಿಗಾಳಿ, ಮಿಡತೆಗಳ ದಂಡಿನ ಹಾವಳಿ, ಆರ್ಥಿಕ ದುಸ್ಥಿತಿ, ಇವೆಲ್ಲಕ್ಕೂ ಕಾರಣ ಅವರ ಪಾಪ, ಮನುಷ್ಯನ ಪಾಪ. ಮನುಷ್ಯನೇ
ಮಾನಸಾಂತರ ಪಡು. ಮನುಷ್ಯನೇ, ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೋ. ನಿನ್ನ ಕೈಗಳನ್ನು ಶುದ್ಧ ಮಾಡು, ನಿಮ್ಮ ಹೃದಯವನ್ನು ಶುದ್ಧ ಮಾಡಿಕೋ. ಸತ್ಯ ದೇವರಾದ ಯೇಸುವಿನ ಬಳಿಗೆ ಓಡಿ ಬಾ. ಆತ ನಿನ್ನನ್ನು ಸ್ವೀಕರಿಸಲಿಕ್ಕೆ ಸಿದ್ಧನಾಗಿದ್ದಾನೆ. ಇವೆಲ್ಲನ್ನು ಬಿಟ್ಟು ಬಿಡಬೇಕು, ಇಲ್ಲಾದ್ರೆ ಇನ್ನೂ ಘೋರವಾದದ್ದು ಬರಲಿಕ್ಕಿದೆ ಭೂಲೋಕದಲ್ಲಿ. ಮಾನಸಾಂತರ ಪಡೆದೇ ಹೋದರೆ ಅಲ್ಲಲ್ಲಿಯ ಅನೇಕನು ಕೊಲ್ಲುವಂಥದ್ದು, ಅಲ್ಲಲ್ಲಿ ಕೆಟ್ಟ ಕಾರ್ಯಗಳನ್ನು ಮಾಡುವಂಥದ್ದು, ಭ್ರಷ್ಟಾಚಾರದಲ್ಲಿ ಜೀವಿಸುವಂಥದ್ದು, ಅನೇಕ ಪಾಪಗಳು ಈ ಲೋಕದಲ್ಲಿ ಹರಡಿರುವಂಥದ್ದು ನೋಡ್ತೀವಿ. ಈ ಪಾಪದ ನಿಮಿತ್ತವಾಗಿಯೇ ಈ ಭೂಮಿಯ ಮೇಲೆ ದೇವರು ಪಿಡುಗುಗಳನ್ನು, ಉಪದ್ರವಗಳನ್ನು ಕಳಿಸ್ತಿರುವಂಥದ್ದನ್ನು ಕಾಣ್ತೇವೆ. ಓದಿ, ಮುಂದೆ ಓದಿ. ಅವರು ತಮ್ಮ ಪಾಪಗಳನ್ನು ಬಿಟ್ಟು ತಮ್ಮನ್ನು ತಮ್ಮ ಪಾಪಗಳನ್ನು ಬಿಟ್ಟು ತಮ್ಮನ್ನು ತಗ್ಗಿಸಿದವನು ನೀನೇ ಎಂದು. ತಮ್ಮನ್ನು ದೇವರು ಏನ್ ಮಾಡ್ತಾನೆ ಗೊತ್ತುಂಟ? ದೇವರು ನಮ್ಮನ್ನು ತಗ್ಗಿಸುತ್ತಾನೆ. ಒಂದು ವಾಕ್ಯ ಓದಿ, ಯಾಜಕ 26:18 ವಾಕ್ಯದಿಂದ ಓದಿ. ಇಷ್ಟಾದರೂ ನೀವು ನನ್ನ ಮಾತಿಗೆ ಲಕ್ಷ್ಯ ಕೊಡದೆ ಹೋದರೆ ನಾನು ನಿಮ್ಮ ಪಾಪಗಳ ನಿಮಿತ್ತ 7ರಷ್ಟಾಗಿ ನಿಮ್ಮನ್ನು ಶಿಕ್ಷಿಸುವೆನು. 7 ಶಿಕ್ಷಿಸುತ್ತೇನೆ. ನಿಮ್ಮ ಗರ್ವಕ್ಕೆ ಕಾರಣವಾದ ಬಲವನ್ನು ಮುರಿಯುವೆನು. ಗರ್ವಕ್ಕೆ ಕಾರಣವಾದ ಬಲವನ್ನು ಮುರಿಯುವೆನು. ಪುನಃ ವಾಕ್ಯ ಓದಿ, 19 ಅಲ್ಲ? ನಿಮ್ಮ ಗರ್ವಕ್ಕೆ ಕಾರಣವಾದ ಬಲವನ್ನು ಮುರಿಯುವೆನು. ಗರ್ವಕ್ಕೆ ಕಾರಣವಾದ ಬಲವನ್ನು ಮುರಿಯುವೆನು. ದೇವರ ನೋಡಿ, ನಮ್ಮ ಗರ್ವಕ್ಕೆ ಕಾರಣವಾದ ಬಲ ಯಾವುದಾಗಿರಬಹುದು? ಮನುಷ್ಯನ ಆಸ್ತಿ, ಮನುಷ್ಯನ ಹಣ, ಮನುಷ್ಯನ ಪದವಿ ಅಂತಸ್ತು, ಮನುಷ್ಯನ ವಿದ್ಯೆ, ಹಲಲು ಇವೆಲ್ಲ ಮನುಷ್ಯನ ಗರ್ವಕ್ಕೆ ಕಾರಣವಾದದ್ದು. ದೇವರು ಮನುಷ್ಯನ ಗರ್ವಕ್ಕೆ ಕಾರಣವಾದ ಬಲವನ್ನು ಮುರಿತಾ ಇದ್ದಾನೆ. ಅನೇಕರಿಗೆ ಅರ್ಥ ಆಗ್ತಾ ಇಲ್ಲ. ಯಾವುದನ್ನು ಆತುಕೊಂಡಿದ್ದೇವೆ ಅದನ್ನು ಮುರಿತಾ ಇದ್ದಾನೆ ದೇವರು. ದೇವರು ಬಿಟ್ಟು ನಮಗೆ ಯಾವ ನಿರೀಕ್ಷೆ ಇಲ್ಲ ಪ್ರಿಯರೇ. ಅದಕ್ಕೆ ಕೀರ್ತನೆ 20ರಲ್ಲಿ 7-8 ವಾಕ್ಯ ಹೇಳ್ತದೆ, ಅನೇಕರು ರಥಬಲದಲ್ಲಿ, ಅನೇಕರು ಅಶ್ವಬಲದಲ್ಲಿ ಭರವಸೆ ಇಟ್ಟಿದ್ದ, ನಂಬಿಕೆ ಇಟ್ಟಿದ್ದಾರೆ. ಆದರೆ ನಾವಾದರೂ ಯೆಹೋವನಲ್ಲಿ ಅವರು ಬಿದ್ದು ಹೋಗಿದ್ದಾರೆ, ನಾವಾದರೂ ಎದ್ದು ನಿಂತಿದ್ದೇವೆ. ಸಿಕ್ಕಿದ್ರೆ ಓದಬಹುದು. ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಎಚ್ಚರ ಪಡುತ್ತಾರೆ. ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ ಅವರು ಬಿದ್ದು ಹೋಗಿದ್ದಾರೆ, ನಾವಾದರೂ ಎದ್ದು ನಿಂತಿದ್ದೇವೆ. ಯಾಕೆ? ರಥ ಮತ್ತು ರಥಬಲದಲ್ಲಿ ಅಶ್ವಬಲದಲ್ಲಿ ಯಾರು ಆತುಕೊಂಡಿದ್ದಾರೆ, ನಂಬಿಕೆ ಇಟ್ಟಿದ್ದಾರೆ, ಅವ್ರು ಬಿದ್ದು ಹೋಗಿದ್ದಾರೆ. ಅದಕ್ಕಾಗಿ ಬಿದ್ದು ಹೋಗಿದ್ದಾರೆ. ನಿಮ್ಮ ಗರ್ವಕ್ಕೆ ಸಂಬಂಧವಾದ ಬಲವನ್ನು ಏನ್ ಮಾಡ್ತೇನೆ? ನಾನು ಮುರಿಯುತ್ತೇನೆ ದೇವರು ಹೇಳಿದ್ದಾನೆ. ಅಲ್ಲಲ್ಲಿಯ ಈ ಉಪದ್ರವಗಳ ಮೂಲಕ ಮನುಷ್ಯನು ಯಾವುದರ ಕುರಿತು ಗರ್ವ ಪಡ್ತಾ ಇದ್ದಾನಲ್ಲ, ಆ ಬಲದೇವರು ಮುರಿದು ಬಿಡ್ತಾನೆ. ಎಷ್ಟೇ ಯೇಸುವೆ, ನೀನು ಮಾತ್ರ ಸ್ವಾಮಿ. ನಮ್ಮಲ್ಲಿ ಇರುವಂಥದ್ದು ಬಲವು, ಐಶ್ವರ್ಯವು, ಅಂತಸ್ತು ಇವೆಲ್ಲವೂ ನಿನ್ನಿಂದ ಬಂದದ್ದು. ನೀನು ನಮಗೆ ಕೊಡದಿದ್ದರೆ ನಮ್ಮಲ್ಲಿ ಏನು ಇರ್ತಾ ಇರಲಿಲ್ಲ ಸ್ವಾಮಿ. ಗರ್ವ ಪಡಲಿಕ್ಕೆ ನಮ್ಮಲ್ಲಿ ಏನಿಲ್ಲ, ಅಹಂಕಾರ ಪಡಲಿಕ್ಕೆ ನಮ್ಮಲ್ಲಿ ಏನಿಲ್ಲ ಪ್ರಿಯರೇ. ಚಿಕ್ಕ ಕಾಯಿಲೆ ಕೊರೋನಾ ಬಂದರೆ ಸಾಕೀಗ, ಸೊಳ್ಳೆ ಕಚ್ಚಿದ್ರೆ ಸಾಕು. ಒಂದು ಅನೇಕರು ಟಕ್ಕಂತ ಮೊನ್ನೆ ಒಂದು ನಟ ಒಬ್ಬ ಸತ್ತು ಹೋದ. ನನಗೆ ಗೊತ್ತಿಲ್ಲ, ನನಗೆ ಪರಿಚಯ ಇಲ್ಲ ನಟನ ಕುರಿತು. ನನಗೆ ಮುಂಚಿನ ನಟರದ್ದು ಒಳ್ಳೆ ಪರಿಚಯ ಇದೆ. ಈ ಅಮಿತಾಬ್ ಬಚ್ಚನ್, ಅಮೀರ್ ಖಾನ್, ಸಲ್ಮಾನ್ ಖಾನ್, ಈ ಮುಂಚಿನ ನಟರದ್ದು ಪರಿಚಯ. ಯಾಕಂದರೆ ಒಂದು ದಿವಸಕ್ಕೆ ನಾನು ಕಡಿಮೆ ಅಂದರೆ 3 ಪಿಕ್ಚರ್ ನೋಡ್ತಾ ಇದ್ದೇನೆ. ಒಂದು 3 ಪಿಕ್ಚರ್, ಒಂದರ ಹತ್ರ ಮಿನಿಮಮ್. ಅದು ಕೂಡ ಆ್ಯಕ್ಷನ್ ಫಿಲ್ಮ್ ಮಾಡಿ, ಆ್ಯಕ್ಷನ್ ಫಿಲ್ಮ್ ನೋಡಿ ಆ್ಯಕ್ಷನ್ ಮಾಡ್ತಾ ಇದ್ದೇನೆ. ಆದರೆ ಮೊನ್ನೆ ಒಂದು ನಾನು ಕೇಳಲ್ಪಟ್ಟೆ, ಒಂದು ನಟ ಸತ್ತು ಹೋದ. 39 ವಯಸ್ಸು, 39 ಅಲ್ಲ 38 ವಯಸ್ಸು. ಪೇಪರಲ್ಲಿ ಓದಿದೆ, ನಾನು ಫೋಟೋ ಕೂಡ ನೋಡಿದೆ. ತುಂಬ ಬೇಸರ ಆಯಿತು. ಯಾಕಂದರೆ ಸಾಯುವಂಥ ಏಜ್ ಅಲ್ಲ. ಇನ್ನೊಂದು ನನಗೆ ತುಂಬ ಬೇಸರ ಆದದ್ದು, ಅವರ ಪತ್ನಿ ಗರ್ಭಿಣಿ ಎಂಬುದಾಗಿ. ಅದು ತಿಳಿದಾಗ ತುಂಬ ದುಃಖ ಆಯಿತು ನನಗೆ. ಏನು ಮಾಡೋದು ಅಲ್ಲ, ಸಾಯುವಂಥ ಒಂದು ಏಜ್ ಕೂಡ ಆಗಿ ಪಾಪ ಈ ಪತ್ನಿ ಯಾವ ರೀತಿಯಲ್ಲಿ ಇದ್ದಾರೋ ಗೊತ್ತಿಲ್ಲ, ಪರಿಸ್ಥಿತಿ ಅವರು ಯಾವ ರೀತಿಯಲ್ಲಿ ಇದ್ದಾರೆ ಗೊತ್ತಿಲ್ಲ. ಅವರಿಗೆ ಮಾತ್ರ ಗೊತ್ತು ಪ್ರಿಯರೇ. ನಾನು ಯಾಕೆ ಇದನ್ನು ಹೇಳಿದೆ ಅಂದರೆ, ಮರಣ ಯಾವಾಗ ಬರ್ತಾ ಹೇಳಲಿಕ್ಕೆ ಆಗಲ್ಲ. ಎನಿ ಟೈಮ್ ಮರಣ ಬರಬಹುದು. ಅದಕ್ಕೆ ಎಕ್ಲಿಷಿಯ 8:8 ಪ್ರಸಂಗ 8:8 ಹೇಳ್ತದೆ, ಗಾಳಿಯನ್ನು ತಡೆಗಟ್ಟುವಂಥ ಶಕ್ತಿ ಮನುಷ್ಯನಿಗೆಲ್ಲವೋ ಅದೇ ಯಾರಿಗಿಲ್ಲವೋ ಅದೇ ರೀತಿಯಲ್ಲಿ ತಮ್ಮ ಮರಣ ದಿನವನ್ನು ತಡೆಗಟ್ಟುವ ಶಕ್ತಿ ಯಾರಿಗೂ ಇಲ್ಲ. ಯಾವಾಗ ಸಾಯಬಹುದು. ಅದಕ್ಕಿಂತ ಮುಂಚೆ ನಮ್ಮನ್ನು ನಾವು ದೇವರ ಕರಗಳಲ್ಲಿ ಒಪ್ಪಿಸಿಕೊಟ್ಟು ತಗ್ಗಿಸಿಕೊಳ್ಳುವ, ಮಾನಸಾಂತರ ಪಡುವ ಭಾಗದಲ್ಲಿ ಮಾನಸಾಂತರ ಪಡುವ ನಾವು ಕ್ರೈಸ್ತ ವಿಶ್ವಾಸಿಗಳಾಗಿರಬಹುದು.
ಆ ನಿಜವಾದ ವಿಶ್ವಾಸಿಗಳಾಗಿ ಜೀವನ ಮಾಡ್ತಾ ಇದ್ದೇವಾ? ರಸ ಜೀವಿತದಲ್ಲಿ ನಾವು ಪರಿಶುದ್ಧವಾಗಿ ಜೀವನ ಮಾಡ್ತಾ ಇದ್ದೇವಾ? ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಕಾರಣ ಗೊತ್ತುಂಟ, ನಮ್ಮ ಸಹ ವಿಶ್ವಾಸಗಳನ್ನ ನಾವು ಮೋಸ ಮಾಡಬಹುದು, ಸಭಾಪಾಲಕರನ್ನು ಮೋಸ ಮಾಡು, ಪತ್ನಿಯನ್ನು ಮೋಸ ಮಾಡಬಹುದು, ಪತ್ತೆಯನ್ನು ಮೋಸ ಮಾಡಬಹುದು, ಮಕ್ಕಳನ್ನು ಮೋಸ ಮಾಡಬಹುದು, ತಂದೆ ತಾಯಿ ಮೋಸ ಮಾಡಬಹುದು, ಕೆಲಸದ ಸ್ಥಳದಲ್ಲಿ ಅನೇಕರನ್ನು ಮೋಸ ಮಾಡಬಹುದು. ಆದರೆ ಪರಲೋಕದ ದೇವರಿಗೆ ಯಾರು ಕೂಡ ಮೋಸ ಮಾಡಲಿಕ್ಕೆ ಆಗಲ್ಲ. ಇಬ್ರಿಯ 4:13 ಓದಿ. Hebrew chapter 4:13. ನಾವು ಯಾವಾತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಯಾವಾತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವು ಆತನ ದೃಷ್ಟಿಗೆ ಸಮಸ್ತವು ಮುಚ್ಚು ಮರೆ ಇಲ್ಲದಾಗಿಯೂ ಮುಚ್ಚು ಮರೆ ಇಲ್ಲದಾಗಿಯೂ ಬಯಲಾದದ್ದಾಗಿಯೂ ಅದೇ ಅದೇ ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯು ಒಂದೂ ಇಲ್ಲ. ನಾವು ಯೋಚಿಸಿದ್ದನ್ನು ಡ್ಯಾನಿಯಲ್ ಚಾಪ್ಟರ್ 2 21, 22, 23 ನಾವು ಓದುವುದಾದರೆ, ಓದಿ ಸಿಕ್ಕಿದ್ರೆ, ಕತ್ತಲೆಯಲ್ಲಿ ಕೂಡ ಆತನು ಬೆಳಕನ್ನು ಕಾಣ್ತಾನಂತೆ. ಕತ್ತಲೆ ಇರುವಂಥದ್ದನ್ನು ಬೆಳಕಿನಲ್ಲಿ ಕಾಣ್ತಾನಂತೆ. ಕಾಲ ಸಮಯಗಳನ್ನು ಮಾರ್ಪಡಿಸುತ್ತಾನೆ, ರಾಜರನ್ನು ತಳ್ಳುತ್ತಾನೆ, ನಿಲ್ಲಿಸುತ್ತಾನೆ. ಜ್ಞಾನಿಗಳ ಜ್ಞಾನವು ವಿವೇಕಿಗಳ ವಿವೇಕವು ಆತನ ವರವೇ. ಆತನು ಅಗಾಧ ವಿಷಯಗಳನ್ನು ಗೂಢಾರ್ಥಗಳನ್ನು ಬಯಲಿಗೆ ತರುತ್ತಾನೆ. ಕಗ್ಗತ್ತಲೆಯಲ್ಲಿ ಅಡಗಿರುವುದನ್ನು 22ನೇ ವಾಕ್ಯ ಓದಿ. ಕಗ್ಗತ್ತಲೆಯಲ್ಲಿ ಅಡಗಿರುವುದು ಆತನಿಗೆ ಗೋಚರ. ತೇಜಸ್ಸು ಆತನಲ್ಲೇ ನೆಲೆಗೊಂಡಿದೆ. ದೇವರಿಗೆ ಮೋಸ ಮಾಡಲಿಕ್ಕೆ ಆಗಲ್ಲ. ಆದ ಕಾರಣ ಇಲ್ಲಿ 5ನೇದಾಗಿ ನಾವು ನೋಡ್ತಾ ಇದ್ದೇವೆ, ಅವರು ಯೆಹೂದ್ಯರಲ್ಲ. ಕರ್ತನ ಏನ್ ಹೇಳ್ತಾ ಇದ್ದಾನೆ? ಅವರು ಯೆಹೂದ್ಯರಲ್ಲ. ನನ್ನ ಕುರಿತು ನಿಮ್ಮ ಕುರಿತು ಕರ್ತನ ಒಳ್ಳೆ ಸಾಕ್ಷಿ ಹೇಳಬೇಕು. ಅವನು ವಿಶ್ವಾಸಿ ಅಲ್ಲ ಎಂಬ ಸಾಕ್ಷಿ ನಮ್ಮಲ್ಲಿ ಕುರಿತಾಗಿ ಕರ್ತನು ಹೇಳಬಾರದು. ಅವನೊಬ್ಬ ಕ್ರೈಸ್ತ ವಿಶ್ವಾಸಿ ಎಂಬುದಾಗಿ ಅಲ್ಲಲ್ಲಿ ಹೇಳ್ಬೇಕು. ನೋಡಿ, ಈ ಮುಖಾಮುಖಿ ಆಯ್ತಲ್ಲ ಪೌಲನಿಗೆ ದಮಸ್ಕದ ದಾರಿಯಲ್ಲಿ ಯೇಸು ಕ್ರಿಸ್ತನೊಟ್ಟಿಗೆ ಒಂದು ಎನ್ಕೌಂಟರ್ ಆಯ್ತಲ್ಲ. ಆ ಎನ್ಕೌಂಟರ್ ನಂತರವಾಗಿ ಈ ಅನಾನಿಯ ಎಂಬಂತ ಭಕ್ತನಿಗೆ ಆತನ ಕುರಿತು ಏನು ಸಾಕ್ಷ್ಯ ಕೊಟ್ಟ ಕರ್ತನ ಗೊತ್ತುಂಟ? 9:11 ಓದಿ. ಆಕ್ಟ್ಸ್ 9:11, ಅಪೊಸ್ತಲಗೀತೆ 9:11. ಕರ್ತನು ಅವನಿಗೆ, ನೀನೆದ್ದು ನೆಟ್ಟನೇ ಬೀದಿಯಲ್ಲಿ ಎಂಬ ಬೀದಿಗೆ ಹೋಗಿ ಯೂದನ ಮನೆಯಲ್ಲಿ ತಾರ್ಸದ ಸೌಲನೆಂಬವನನ್ನು ವಿಚಾರಿಸು. ಅವನು ಪ್ರಾರ್ಥನೆ ಮಾಡುತ್ತಾನೆ. ಎಂತ ಸಾಕ್ಷಿ ನೋಡಿ. 13:22 ಅಪೊಸ್ತಲಕೃತ್ಯ, ಆಕ್ಟ್ಸ್ 13:22. ದಾವೀದನ ಬಗ್ಗೆ ಏನು ಸಾಕ್ಷಿ ಕೊಡ್ತಾನೆ? ಆಮೇಲೆ ದೇವರು ಅವನನ್ನು ತೆಗೆದುಹಾಕಿ ದಾವೀದನನ್ನು ಅವನ ಮೇಲೆ ಅರಸನಾಗಿ ಮಾಡಿ, ಇಷಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು. ಅವನು ನನಗೆ ಒಪ್ಪುವ ಮನುಷ್ಯನು, ಅವನು ನನ್ನ ಇಷ್ಟವನ್ನೇ ನೆರವೇರಿಸುವನು ಎಂಬುದಾಗಿ ಅವನ ವಿಷಯದಲ್ಲಿ ಸಾಕ್ಷಿ ಹೇಳಿದನು. ನನ್ನ ಹೃದಯಕ್ಕೆ ಒಪ್ಪುವಂತ ಮನುಷ್ಯನು, ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನು ಅಂತ ಸಾಕ್ಷಿ ನೋಡಿ. ಹಲ್ಲೆಲೂಯ. ಯೋಬ 1:8 ಯೋಬನ ಕುರಿತು ಸಾಕ್ಷಿ ಕೊಡ್ತಾ ಇದ್ದಾನೆ ದೇವರು. ಹಲ್ಲೆಲೂಯ. ನೋಡಿ, ಸತ್ಯವೇದ ಎಷ್ಟೋ ಜನರ ಕುರಿತು ಸಾಕ್ಷಿ ಕೊಟ್ಟ. ಅದು ಇಲ್ಲಿ ಈ ಒಂದು ಗುಂಪನ್ನು ನೋಡಿ, ಅವರು ಯೆಹೂದ್ಯರಲ್ಲ. ನೋಡಿ, ಯಾರಿಗೂ ಹೇಳುದು? ಪರಲೋಕದ ಯಜಮಾನನು, ಸಭೆಯ ಯಜಮಾನನು ಹೇಳ್ತಾ ಇದ್ದಾನೆ, ಅವರು ಯೆಹೂದ್ಯರಲ್ಲ. ಅವರು ನಿನ್ನನ್ನು ದೂಷಿಸ್ತಾ ಆತ್ಮಿಕವಾಗಿ ಜೀವಿಸುವ ಆತನಿಗೆ, ಆ ಸ್ವರ್ಣ ಸಭೆಯಲ್ಲಿರುವಂಥ ಆತ್ಮಿಕರಿಗೆ ಹೇಳ್ತಾ ಇದ್ದಾನೆ, ಅವರು ಯೆಹೂದ್ಯರಲ್ಲ. ನಿನ್ನ ವಿಷಯ ದೂಷಿಸುವುದನ್ನು ನಾನು ಬಲ್ಲೆನು, ಹಿಂದುಗಡೆ ಮಾತಾಡುವುದನ್ನು ಬಲ್ಲೆನು, ತಮಾಷೆ ಮಾಡಿದ್ದನ್ನು ಬಲ್ಲೆನು, ಗುಣಗುಟ್ಟಿದ್ದನ್ನು ಬಲ್ಲೆನು, ತಪ್ಪೋರಿಸಿದ್ದನ್ನು ಬಲ್ಲೆನು. ಹಲ್ಲೆಲೂಯ. ಅವರು ಯೆಹೂದ್ಯರಲ್ಲ. ಇವತ್ತು ನನ್ನ ಕುರಿತು ನಿನ್ನ ಕುರಿತು ದಾವೀದನಿಗೆ ಸಾಕ್ಷಿ ಕೊಟ್ಟಂತೆ, ಪೌಲನಿಗೆ ಸಾಕ್ಷಿ ಕೊಟ್ಟಂತೆ, ಯೋಬನಿಗೆ ಸಾಕ್ಷಿ ಕೊಟ್ಟಂತೆ, ಮೋಶೆಗೆ ಸಾಕ್ಷಿ ಕೊಟ್ಟಂತೆ ದೇವರು ನನ್ನ ಮತ್ತು ನಿನ್ನ ಕುರಿತಾಗಿ ಸಾಕ್ಷಿ ಕೊಡಬೇಕು. ಅವನೊಬ್ಬ ಕ್ರೈಸ್ತ ವಿಶ್ವಾಸಿ, ಅವನೊಬ್ಬ ನಿಜವಾದ. ನೋಡಿ, ಈ ನತಾಯೇಲನ ಕುರಿತು ಏನು ಹೇಳಿದ ಗೊತ್ತುಂಟೆ ಸ್ವಾಮಿ? ನಾವು ಜಾನ್ ಚಾಪ್ಟರ್ 1:47, ಯೋಹನ್ನ 1:47 ವಾಕ್ಯ ಓದುವ. ಯೇಸು ತನ್ನ ಕಡೆಗೆ ಬರುವ ನತಾನಯೇಲನನ್ನು ಕಂಡು ಅವನ ವಿಷಯವಾಗಿ, ಇಗೋ, ಇವನು ನಿಜವಾದ ಇಸ್ರಾಯೇಲನು, ಇವನಲ್ಲಿ ಕಪಟವಿಲ್ಲ ಅಂದನು. ನೋಡಿ, ಈ ಸಾಕ್ಷಿ ನನ್ನ ಮತ್ತು ನಿಮ್ಮ ಕುರಿತು ಕರ್ತನಾದ ಯೇಸು ಸ್ವಾಮಿ ಕೊಡಬೇಕು. ಇವ ನಿಜವಾದ ವಿಶ್ವಾಸಿ, ಇವನಲ್ಲಿ ಕಪಟ ಇಲ್ಲ, ಇವನಲ್ಲಿ ಕತ್ತಲೆ ಇಲ್ಲ, ಇವನಲ್ಲಿ ಪಾಪ ಇಲ್ಲ. ನಮ್ಮ ಕುರಿತು ಸಾಕ್ಷಿ ಕೊಡಬೇಕು. ಅವರು ಯೆಹೂದ್ಯರಲ್ಲ. ಅಲ್ಲಲ್ಲಿ 5ನೇದಾಗಿ ನೋಡ್ತಾ ಇದ್ದೇವೇನು? ಅವರು ಯೆಹೂದ್ಯರಲ್ಲ. ಮತ್ಯಾರು? 6ನೇದಾಗಿ ಅವರು ಸೈತಾನನ
ರೆವಲ್ಯೂಷನ್ ಚಾಪ್ಟರ್ 2:9 ಕೊನೆಯ ಭಾಗದಲ್ಲಿ ಓದ್ತೇವೆ, ಅವರು ಸೈತಾನನ ಸಮಾಜದವರಾಗಿದ್ದಾರೆ. ಆರನೇದಾಗಿ ಕರ್ತನೇ ಸ್ವಾಮಿ ಏನ್ ಹೇಳ್ತಿದ್ದಾನೆ, ಅವರು ಸೈತಾನನ ಸಮಾಜದವರಾಗಿದ್ದಾರೆ. ಸ್ವಾಮಿ ಯಾಕೆ ಹೇಳ್ತಾ ಇದ್ದಾನೆ? ಅದರ ಅರ್ಥ ನೋಡಿ, ನಾವು ಯೋನನ ಕುರಿತ ಈ ಕಾಯಿನನ ಕುರಿತು ಏನ ಅಲ್ಲಿ ಕೇಳ್ತೇವೆ, 1 John 3:12 ಪುನಃ ಓದಿ. ಸೈತಾನನಿಗೆ ಹುಟ್ಟಿದವನೆಂಬುದಾಗಿ ಹೇಳ್ತಾನೆ. ನೋಡಿ ಓದಿ 1 John 3:12 ವರ್ಸ್. 1 ಯೋಹನ 3:12. ಕೆಡುಕನಿಂದ ಹುಟ್ಟಿ ತನ್ನ ತಮ್ಮನನ್ನು ಕೊಂದು ಹಾಕಿ ತಮ್ಮ ತಂದನ ಯಾಕೆ ಕೆಡುಕನಿಂದ ಹುಟ್ಟಿದ ಎಂಬುದಾಗಿ ಹೇಳ್ತಾರೆ. ಸೈತಾನನಿಗೆ ಹುಟ್ಟಿದಂತ ಯಾಕೆ ಸ್ವಾಮಿ ಹೇಳ್ತಾ ಇದ್ದಾನೆ? ಅವನ ಕೃತ್ಯಗಳು ಕೆಟ್ಟವುಗಳಾಗಿದ್ದವು. ತಮ್ಮನ ಕೃತ್ಯಗಳು ನೀತಿಗೆ ಸರಿಯಾದ ಕೃತ್ಯಗಳಾಗಿದ್ದವು. ಇನ್ನೊಂದು ವಾಕ್ಯ ಓದಿ, ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 6 ಮತ್ತು 7 ವಾಕ್ಯ. ಮ್ಯಾಥ್ಯೂ ಚಾಪ್ಟರ್ 3:6 and 7. ಅವನ ಬಳಿಗೆ ಹೊರಟು ಹೋಗಿ ಅವರು ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು ಯೋರ್ದಾನ್ ಹೊಳೆಯಲ್ಲಿ ಅವನಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುತ್ತಿದ್ದರು. ಆದರೆ ಅವನು ಫರಿಸಾಯರಲ್ಲಿಯೂ ಸದ್ದುಕಾಯರಲ್ಲಿಯೂ ಅನೇಕರು ತನ್ನಿಂದ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವುದನ್ನು ಕಂಡು ಅವರಿಗೆ, ಎಲೈ ಸರ್ಪ ಜಾತಿಯವರೇ, ಮುಂದೆ ಕಾಣಬರುವ ದೈವಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರು ಯಾರು? ನೋಡಿ, ಸರ್ಪ ಜಾತಿಯವರಂತ ಯೇಸು ಹೇಳ್ತಾನೆ ಜಾನ್ 8:44. ಯಾಕಂದ್ರೆ ಅವ್ರ ಜೀವಿತದಲ್ಲಿ ಮಾನಸಾಂತರ ಇಲ್ಲ. ಸುಂಕದವರು ಬಂದ್ರು, ಮಾನಸಾಂತರ ಪಟ್ಟರು, ದೀಕ್ಷಾ ತೆಗೆದುಕೊಂಡ್ರು. ಅನೇಕ ಪಾಪಿಗಳು ಬಂದರು, ವ್ಯಭಿಚಾರಿಗಳು ಬಂದರು, ಮಾನಸಾಂತರ ಪಟ್ಟು ಬಂದರು. ಅದರ ಗುರುತಾಗಿ ಸಾಣಕ್ಯನವರಿಗೆ ದೀಕ್ಷಾತನ ಕೊಟ್ಟ ಶಾಸ್ತ್ರಿ ಪರಿಸಯರು ಬಂದರು. ಯಹೂದ್ಯರಲ್ಲಿ ಅನೇಕರು ಬಂದರು, ಮಾನಸಾಂತರ ಪಡೆದೇ ಬಂದರು. ಹಲ್ಲೆಲೂಯಾ. ಅದಕ್ಕೆ ಹೇಳ್ತಾ ಇದ್ದೇನೆ, ಸರ್ಪ ಜಾತಿಯವರಾಗಿದ್ದೀರಿ ಎಂಬುದಾಗಿ ಖಂಡಿಸುವಂಥದ್ದನ್ನು ಕಾಣ್ತಾ ಯೋಹನನಲ್ಲಿ ಖಂಡಿಸ್ತಾ ಇದ್ದಾನೆ. ಜಾನ್ 8:40 ಬರುವುದು. ಯೋಹನ 8:44. ಸೈತಾನನು ನಿಮ್ಮ ತಂದೆ, ಸೈತಾನ ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ. ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವ ಅನುಗುಣವಾಗಿ ಆಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನೂ ಆಗಿದ್ದಾನೆ. ನೋಡಿ, ಅವ್ರ ದುರುಚ್ಛೆಗಳನ್ನು, ನಿಮ್ಮ ತಂದೆ ದುರುಚ್ಛೆಗೆ ಮಾಡ್ತಾ ಇದ್ದೀರಿ, ಸುಳ್ಳು ಹೇಳ್ತಾ ಇದ್ದೀರಿ, ಕೊಲೆಗಾರನು ನೀವು ಕೊಲೆಗಾರರು. ಹಲ್ಲೆಲೂಯಾ. ನೋಡಿ, ಶಾರೀರಿಕವಾಗಿ ಕೊಲೆ ಮಾಡುವವನು ಮಾತ್ರ ಕೊಲೆಗಾರನಲ್ಲ. 1 John 4:20 ಓದು, ಅಲ್ಲಿಂದ ಬರಲಿಟ್ಟು 1 ಯೋಹನ 4:20 ವಾಕ್ಯ ಓದಿ. ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ತಾನು ಕಂಡಿರುವ ತನ್ನ ಸಹೋದರನನ್ನು ಪ್ರೀತಿಸದವನು ತಾನು ಕಾಣದಿರುವ ದೇವರನ್ನು ಪ್ರೀತಿಸಲಾರನು. 1 John 3:15 ಕೂಡ ಓದಿ. ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ ಮತ್ತು ಯಾವ ಕೊಲೆಗಾರನಲ್ಲಿಯೂ ನಿತ್ಯ ಜೀವವು ಇರುವುದಿಲ್ಲ ಎಂಬುದು ನಿಮಗೆ ಗೊತ್ತಾಗಿದೆ. ಆದ ಕಾರಣ ಪ್ರಿಯರೇ, ಅಲ್ಲಿ ನಿಮ್ಮ ತಂದೆ ಅಂತ ಹೆಸರು ಯಾಕೆ ಗೊತ್ತಾ? ಅವರು ಮಾನಸಾಂತರ ಪಡ್ತಾ ಇಲ್ಲ, ಅದೇ ಪಾಪದಲ್ಲಿ ಜೀವಿಸ್ತಾ ಇದ್ದಾರೆ. ಸುಳ್ಳು ಹೇಳುವುದು, ಮೋಸ ಮಾಡುವುದು, ದ್ವೇಷ ಮಾಡುವುದು, ಅಗೆತ ಸಾಧಿಸುವುದು, ಸೇಡು ತೀರಿಸಿಕೊಳ್ಳುವುದು, ಇವೆಲ್ಲ ಅವರೊಳಗೆ ಇಳಿತು ಪ್ರಿಯರೇ. ಮಾಂಸ ಪಡಿಷ್ಟ. ಅದಕ್ಕಾಗಿ ನಿಮ್ಮ ತಂದೆ ಸೈತಾನ ಅಂತ ಸ್ವಾಮಿ ಅವರು ನೋಡಿ ಇಡುವಂಥದ್ದು ಕಾಣ್ತಾ ಇದ್ದೇವೆ. ಅದೇ ರೀತಿ ಈ ಸ್ವರ್ಣ ಸಭೆ ಒಳಗಡೆ ಒಂದು ಗುಂಪು ಯೋಧರಿಂದ ಬಂದಂತಹ ವಿಶ್ವಾಸಗಳಿದ್ದರು. ಅವ್ರ ಹೃದಯದಲ್ಲಿ ಮಾನಸಾಂತರ ಪಡಲಿಲ್ಲ, ಒಳ್ಳೆ ಸಾಕ್ಷಿ ಅವರಿಗೆ ಇರಲಿಲ್ಲ, ಆತ್ಮಿಕತೆ ಇರಲಿಲ್ಲ, ಆಚಾರ ವಿಚಾರ ನಡೆಸ್ತಿದ್ರು, ಸಂಪ್ರದಾಯಗಳನ್ನು ಮಾಡ್ತಾ ಇದ್ರು, ಮಾತ್ರವಲ್ಲದೆ ಪಾಪದಲ್ಲಿ ಜೀವನ ಮಾಡ್ತಾ ಇದ್ರು. ಆತ್ಮಿಕವಾಗಿ ಮುಂದಕ್ಕೆ ಹೋಗುವವ್ರನ್ನು ಅವರು ದ್ವೇಷ ಮಾಡ್ತಿದ್ರು, ಹಾಗೆ ಮಾಡ್ತಾ ಇದ್ರು, ತಮಾಷೆ ಮಾಡ್ತಾ ಇದ್ರು, ಗೇಲಿ ಮಾಡ್ತಾ ಇದ್ರು, ಅವಹೇಳನ ಮಾಡ್ತಾ ಇದ್ರು. ಅದಕ್ಕಾಗಿ ಅವರು ನೋಡಿಕೊಂಡು ಹೇಳ್ತಾ ಇದ್ದಾನೆ, ಅವರು ಸೈತಾನ ಸಮಾಜದವರ. ಒಂದು ವೇಳೆ ಅವರು ಸ್ಪೂರ್ಣ ಸಭೆಯೊಳಗೆ ಇದ್ದಿರಬಹುದು, ಎಲ್ಲರೂ ಚಪ್ಪಲ್ ತಟ್ಟುವಾಗ ಅವರು ಚಪ್ಪಲ್ ತಟ್ತಾ ಇರ್ಬೋದು, ಎಲ್ಲರೂ ಹಾಡುವಾಗ ಅವರು ಹಾಡ್ತಾ ಇರ್ಬೋದು, ಎಲ್ಲರೂ ವಾಕ್ಯ ಕೇಳುವಾಗ ಅವರು ಕೇಳ್ತಾರೆ. ಆದರೆ ಯಾವುದೇ ರೀತಿಯ ಮಾನಸಾಂತರ ಇಲ್ಲ, ಯಾವುದೇ ಫಲಗಳು ಅವ್ರ ಜೀವಿತದಲ್ಲಿ ಇಲ್ಲ, ಇನ್ನು ಪಾಪದಲ್ಲಿ ಮುಂದುವರಿಯುತ್ತಾ ಇದ್ದಾರೆ. ಅದಕ್ಕೆ ಕರ್ತನ ಯೇಸು ಸ್ವಾಮಿ ಆ ಸಭೆ ಎಚ್ಚರಿಸುವುದಕ್ಕೋಸ್ಕರ ಹೇಳ್ತಾ ಇದ್ದಾನೆ, ಹಲ್ಲೆಲೂಯಾ, ನೀವು ಅವರು ಸೈತಾನನ ಸಮಾಜದವರೆಂಬುದಾಗಿ ಹೇಳಿ ಖಂಡಿಸುವಂಥದ್ದನ್ನು ಇಲ್ಲಿ ನಾವು ಕಾಣ್ತೇವೆ. ಈಗ ನಾವು ಸ್ಪೂರ್ಣ ಸಭೆ ಕುರಿತಾಗಿ ಪ್ರಕಟಣೆ 2:8 ಮತ್ತು 9 ವಾಕ್ಯದಲ್ಲಿ
6 ಈ ಸಭೆಗೆ ವ್ಯತಿರಿಕ್ತವಾದ, ಸಭೆಗೆ ವಿರೋಧವಾಗಿರುವ 6 ಸಂಗತಿಗಳನ್ನು ನೋಡಿದೆವು ನಾವು. ಯಾವುದದು? ಒಂದನೇದು, ನಿನ್ನ ಸಂಕಟ ಬಲ್ಲೆನು. ಎರಡನೇದು, ನಿನ್ನ ಬಡತನ ಬಲ್ಲೆನು. ಮೂರನೇದು, ನಿನ್ನ ಐಶ್ವರ್ಯವಂತನೇ, ತಮ್ಮನ್ನು ಯೋಧರೆಂದು ಹೇಳಿಕೊಳ್ಳುವರು ನಿನ್ನನ್ನು ದೂಷಿಸುವುದನ್ನು ಬಲ್ಲೆನು. ಐದನೇದಾಗಿ, ದೂಷಿಸುತ್ತಾರೆ ಮಾತ್ರವಲ್ಲದೆ ದೂಷಿಸುವುದನ್ನು ಬಲ್ಲೆನು. ಮತ್ತೆ ಅವರು ಯಹೂದ್ಯರಲ್ಲ. ಆರನೇದಾಗಿ, ಸೈತಾನನ ಸಮಾಜದವರಾಗಿದ್ದಾರೆ. 6 ಸಂಗತಿಗಳ ಕುರಿತಾಗಿ ಇಲ್ಲಿ ನಾವು ಕಂಡಿದ್ದೇವೆ. ಇದು ಈ ಸಭೆಗೆ ವಿರೋಧವಾದಂಥ ಒಂದು 6 ಸಂಗತಿಗಳಾಗಿವೆ ಪ್ರಿಯರೇ. ನಾಳಿನ ದಿವಸದಲ್ಲಿ ಇನ್ನೂ ಕೂಡ 7 ಸಂಗತಿಗಳು, ಇನ್ನೂ 7 ಸಂಗತಿ ಇದೆ. 10ನೇ ಮತ್ತು 11ನೇ ವಾಕ್ಯದಲ್ಲಿ ಈ ಸಭೆಯಲ್ಲಿರುವಂಥ ಒಂದು 7 ಸಂಗತಿಗಳ ಕುರಿತಾಗಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗುತ್ತೇವೆ. ಅದಕ್ಕೆ ಪ್ರಾರ್ಥನಾ ಪೂರ್ವಕವಾಗಿ ನಾವು ಸಿದ್ಧವಾಗೋಣ ಪ್ರಿಯರೇ. ದೇವರ ಕೈಗೆ ಈ ಸಮಯದಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ನಮ್ಮನ್ನೇ ನಾವು ಒಪ್ಪಿಸಿಕೊಡೋಣ. ಥ್ಯಾಂಕ್ ಯು ಜೀಸಸ್. ಓ ರಿಬಕ ಸೆಕೆಟೋ ರೋಕೋತೋ ಲಿಯಾಂತಲಮನ. ಹಾಲೆಲೂಯಾ. ಕರ್ತನ ಕೈಗೆ ಒಪ್ಪಿಸಿಕೊಡ್ರಿ. ಒಂದು ವೇಳೆ ನಾವು ಸಭೆಯಲ್ಲಿ ಇದ್ದುಕೊಂಡು ಆತ್ಮಿಕವಾದ ಜೀವಿತವನ್ನು ನಡೆಸದೆ ಹೋಗಿದ್ದಾರೆ, ಅದು ಯಾರನ್ನು ದ್ವೇಷ ಮಾಡಿದ್ದಾರೆ, ಹಗೆತನ ಸಾಧಿಸಿದ್ದಾರೆ, ಸೇಡಿನ ಮನೋಭಾವನೆ ಉಳ್ಳವರಾಗಿದ್ದರೆ, ಕಹಿತನ ಉಳ್ಳವರಾಗಿದ್ದರೆ, ನಮ್ಮ ದೇವರ ಬಳಿ ಕ್ಷಮಾಪಣೆ ಕೇಳ್ಕೊಳ್ಳೋಣ, ಪಶ್ಚಾತ್ತಾಪ ಪಟ್ಟು ಕ್ಷಮಾಪಣೆ ಕೇಳ್ಕೊಳ್ಳೋಣ. ಆ ಸಹೋದರ ಜೊತೆಲಿ ಅನ್ಯೋನ್ಯತೆ ಬೆಳೆಸೋಣ, ಅವ್ರನ್ನ ಪ್ರೀತಿ ಮಾಡೋಣ ಪ್ರಿಯರೇ, ಅವರಿಗಾಗಿ ಪ್ರಾರ್ಥಿಸೋಣ, ಅವ್ರನ್ನ ಮನಪೂರ್ವಕವಾಗಿ ಆಶೀರ್ವಾದ ಮಾಡೋಣ. ಕಹಿತನ ಬೇಡ, ದ್ವೇಷ ಬೇಡ, ಹಗೆತನ ಬೇಡ, ಗೇಲಿ ಮಾಡುವಂಥದ್ದು ಬೇಡ, ತಮಾಷೆ ಬೇಡ. ನಾವು ಕೂಡ ಆತ್ಮಿಕವಾಗಿ ಬೆಳೆಯೋಣ, ಆತ್ಮಿಕವಾಗಿ ಮುಂದುವರಿಯೋಣ. ದೇವ್ರು ನಮ್ಮನ್ನು ಕೂಡ ಉಪಯೋಗಿಸಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ, ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಕರ್ತನು ಇಷ್ಟಪಡ್ತಾ ಇದ್ದಾನೆ. ಕಾರಣ ಕರ್ತನು ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ ಪ್ರಿಯರೇ. ಆತನ ಬಲಿಷ್ಠವಾದ ಕರಗಳಲ್ಲಿ, ಭದ್ರವಾದ ಹಸ್ತದಲ್ಲಿ ನಮ್ಮನ್ನೇ ನಾವು ಒಪ್ಪಿಸಿಕೊಡೋಣ ಪ್ರಿಯರೇ. ರೇಟೆ ರಿಮಾ ಸೆಕೆತುರಬ ಶಕ್ರತ ಲಂದ ರೆಪೇತು ರಂದಲ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಓ ಗ್ಲೋರಿ ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ನಾನು ಪ್ರಾರ್ಥನೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ನನ್ನ ವಾರ್ತೆ ಕೇಳಿ ಒಬ್ಬೊಬ್ಬರ ಸಹೋದರಿಗೆ ಪ್ರಾರ್ಥಿಸ್ತಾನೆ. ಎಲ್ಲ ಸಹೋದರನ್ನು ಆಶೀರ್ವಾದ ಮಾಡು. ಅವ್ರ ಜೀವಿತದಲ್ಲಿ ಬೇಕಾದಂಥ ಬಿಡುಗಡೆ ಕೊಡು ಸ್ವಾಮಿ. ಎಲ್ಲಿ ನಾವು ತಪ್ಪಿದ್ದೇವೆ, ಎಲ್ಲಿ ನಾವು ಮೋಸ ಹೋಗಿದ್ದೇವೆ ಎಂಬುದಾಗಿ ವಾಕ್ಯದ ಪ್ರಕಟಣೆ ಮೂಲಕ ನೀನು ಅವರಿಗೆ ತಿಳಿಯಪಡಿಸು. ಅವರು ನಿನ್ನ ಬರೋಣಕ್ಕಾಗಿ, ರಹಸ್ಯ ಬರೋಣಕ್ಕಾಗಿ ಸಿದ್ಧಪಡಿಸಬೇಕೆಂಬುದ ಕರ್ತನೆ ಪ್ರಾರ್ಥಿಸುತ್ತಾನೆ. ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯ ದೇವರೇ. ಆಮೆನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್.